ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಜಿಯೋಗ್ರಫಿ ಸೆಕ್ಷನ್ ನೋಡೋಣ. ಓಕೆ, ಸೊ ಏನು ಲ್ಯಾಂಡ್ ಸರ್ವೇಯರ್ ಎಕ್ಸಾಮಲ್ಲಿ ಜಿಯೋಗ್ರಫಿ ಪೋರ್ಷನ್ ಬಂದು ನಿಮಗೆ 10% ಅಂತ ಮೆನ್ಷನ್ ಮಾಡಿದ್ದೇನೆ. ಓಕೆ, ಸೊ ಇದರ ಅರ್ಥ 10 ಕ್ವಶನ್ನು ಜಿಯೋಗ್ರಫಿ ರಿಲೇಟೆಡ್ ಇರುತ್ತೆ. ಅದರಲ್ಲಿ ಒಂದು ಟಾಪಿಕ್ ಅವನು ಮೆನ್ಷನ್ ಮಾಡ್ತಾನೆ, ಏನಂತ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ. ಒಟ್ಟು ಅವನು ಮೆನ್ಷನ್ ಮಾಡಿರೋ ಅಂಥದ್ದು 4 ಇಂಪಾರ್ಟೆಂಟ್ ಟಾಪಿಕ್ಸು. ಅದರಲ್ಲಿ ಫಿಸಿಕಲ್ ಫೀಚರ್ಸು ಒಂದು. ಸೊ ಈ ಒಂದು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಮೇಲೆ ನಿಮಗೆ 2-3 ಕ್ವಶನ್ಸು ಬರೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಸಿಂಪಲ್, ಇಲ್ಲೇನಿಲ್ಲ, ಆಲ್ಮೋಸ್ಟು ನೀವು ಬಯಾಟ್ ಹೊಡಿಬೇಕಷ್ಟೆ. ಮ್ಯಾಪ್ ರಿಲೇಟೆಡ್ ಏನು ಲೊಕೇಶನ್ ಇರ್ಬೋದು, ಎಕ್ಸ್ಟೆಂಟ್ ಇರ್ಬೋದು, ಅಥವಾ ನದರ್ನ್ ಮೌಂಟೇನ್ಸು, ನಾರ್ತ್ ಇಂಡಿಯನ್ ಪ್ಲ್ಯಾಟು, ಪೆನಿನ್ಸುಲರ್ ಪ್ಲ್ಯಾಟು, ಕೋಸ್ಟಲ್ ಪ್ಲೇನ್ಸ್ ಆ್ಯಂಡ್ ಐಲ್ಯಾಂಡ್ಸು, ರಿವರ್ಸ್ ಆ್ಯಂಡ್ ಲೇಕ್ಸ್ ಆಫ್ ಇಂಡಿಯಾ. ಸೊ ಈ ಮ್ಯಾಪಿಂಗ್ ಕ್ಲಾಸಲ್ಲಿ ಏನು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಬರ್ಕೊಳ್ತಾ ಹೋಗ್ರಿ. ಯಾವುದೇ ಎಕ್ಸಾಮಿಗಾದ್ರೂ ಇದರಲ್ಲಿ ನಿಮಗೆ 2-3 ಕ್ವಶನ್ಸು ಬರೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಆದಷ್ಟು ಬರ್ಕೊಳ್ತಾ ಹೋಗಿ, ಅಥವಾ ಇದು ನಾನು PPT ಅಥವಾ ಸ್ಲೈಡ್ ಏನಿದೆ ಅದು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಫಸ್ಟು ನೋಡಿ, ಇಂಡಿಯಾದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇವಾಗ ನಾನು ಸಿಂಪಲ್ ಬೇಸಿಕ್ ಜಿಯೋಗ್ರಫಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಸ್ಕೂಲಲ್ಲೆಲ್ಲ ಓದಿರ್ತೀರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೇನು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೇನು ಅಂತ ಅಲ್ವಾ. ಇದು ಈಕ್ವೆಟಾರು. ಸೊ ನಾವು ಈಕ್ವೆಟರ್ ಮೇಲಿರುವಂಥ ಜಾಗನ ಏನಂತ ಹೇಳ್ತೀವಿ, ನದರ್ನ್ ಹೆಮಿಸ್ಪಿಯರು. ಈಕ್ವೆಟರ್ ಸೌತಲ್ಲಿರೋದು ಸದರ್ನ್ ಹೆಮಿಸ್ಪಿಯರು. ಓಕೆ, ಇಲ್ಲಿ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ, ಇದು ಈಕ್ವೆಟರ್. ಓಕೆ, ಇದರ ಮೇಲಿರುವಂಥದ್ದು ಇಲ್ಲಿ 23.5 ಡಿಗ್ರಿ ನಾರ್ತ್ ಏನಿದೆ, ಇದನ್ನು ನಾನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಸೌತಲ್ಲಿ 23.5 ಡಿಗ್ರಿ ಸೌತ್ ಏನಿದೆ, ಇದನ್ನು ನಾನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಮ್ಮ ಇಂಡಿಯಾ ಲೈ ಆಗಿರೋ ಅಂಥದ್ದು ಈ ರೀಜನ್ನಲ್ಲಿ. ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ಅದು ಇಂಡಿಯಾ ಮುಖಾಂತರ ಹಾದು ಹೋಗ್ತಾ ಇದೆ. ಆಯಿತಾ, ಇಲ್ಲಿ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರು ಎಷ್ಟು ಸ್ಟೇಟ್ಗಳ ಮುಖಾಂತರ ಹೋಗ್ತಾ ಇದೆ. ಓಕೆ, ಆ ಸ್ಟೇಟ್ಗಳ ಹೆಸರು ಯಾವುದ್ಯಾವುದು, ನಂತರ ಅದು ಲೆಫ್ಟಿಂದ ರೈಟಿಗೆ ಏನು ಆರ್ಡರ್ ಕೇಳಿದ್ರೆ ಬರೆಯೋ ಅಂಥ ಒಂದು ಆನ್ಸರ್ ಮಾಡೋ ಅಂಥ ಒಂದು ಸ್ಥಿತಿಯಲ್ಲಿ ಇರಬೇಕು. ಓಕೆ, ಫಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರು ಎಷ್ಟು ಸ್ಟೇಟ್ಗಳ ಮುಖಾಂತರ ಹೋಗ್ತಾ ಇದೆ ಅಂತ ನೋಡೋದಾದರೆ 8 ಸ್ಟೇಟ್ಗಳ ಮುಖಾಂತರ ಹೋಗ್ತಾ ಇರೋವಂಥದ್ದು. ಓಕೆ, ಯಾವುದ್ಯಾವುದು ಅಂತ ಕೇಳಿದಾಗ ನೋಡ್ಬೋದು, 1 ಗುಜರಾತ್, ಓಕೆ, 2 ರಾಜಸ್ಥಾನ್, 3 ಮಧ್ಯಪ್ರದೇಶ್, 4 ಛತ್ತೀಸ್ಗಢ, ಇನ್ನೊಂದು ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ನಂತರ ತ್ರಿಪುರ, ಮಿಜೋರಾಂ. ಓಕೆ, 8 ಸ್ಟೇಟ್ಗಳ ಮುಖಾಂತರ ಹೋಗ್ತಾ ಇರೋವಂಥದ್ದು. ಮತ್ತು ಇದರಲ್ಲಿ ಓಕೆ, ಹೀಗೆ ಹಾದು ಹೋಗ್ತಾ ಇರೋವಂಥ ಲೈನ್ ಏನಿದೆ, ಇದರ ಹತ್ರ ನಿಯರೆಸ್ಟ್ ಸಿಟಿ ಯಾವುದಿದೆ ಅಂತ ನೋಡೋದಾದರೆ ತ್ರಿಪುರಾದಲ್ಲಿರೋವಂಥ ಉದಯ್ಪುರ. ಓಕೆ, ಫೈನ್. ನಿಯರೆಸ್ಟ್ ಸಿಟಿ ಅಂತ ಕೇಳಿದ್ರೆ ಅದು. ಹಾಗಿದ್ದರೆ ಇವಾಗ ಅಸ್ಯೂಮ್ ಮಾಡಿ, ಒಂದೊಂದು ಸ್ಟೇಟಿಗೂ ಕ್ಯಾಪಿಟಲ್ ಸಿಟಿ ಅಂತ ಇದೆ ಅಲ್ವಾ. ಕರ್ನಾಟಕಕ್ಕೆ ಬೆಂಗಳೂರು ಅಂತ ಇದೆ. ಓಕೆ, ಅದೇ ರೀತಿ ಈ 8 ಸ್ಟೇಟ್ಗಳ ಕ್ಯಾಪಿಟಲ್ ಸಿಟಿಗಳನ್ನ ನೋಡಿದಾಗ ಯಾವ ಕ್ಯಾಪಿಟಲ್ ಸಿಟಿ ತುಂಬ ಹತ್ತಿರದಲ್ಲಿದೆ ಅಂತ ಅಂದರೆ ಅದು ರಾಂಚಿ ಆಗುತ್ತೆ. ರಾಂಚಿ ಯಾವ ಒಂದು ಸ್ಟೇಟ್ನ ಕ್ಯಾಪಿಟಲ್ಲು, ಜಾರ್ಖಂಡ್. ಓಕೆ, ಇನ್ನು ನಂತರ ಇನ್ನೊಂದು ಕ್ವಶನ್ ಕೇಳ್ಬೋದು, ಮ್ಯಾಕ್ಸಿಮಮ್ ಲೆಂತ್. ಓಕೆ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮ್ಯಾಕ್ಸಿಮಮ್ ಲೆಂತು ಯಾವ ಒಂದು ಸ್ಟೇಟ್ ಮುಖಾಂತರ ಹಾದು ಹೋಗ್ತಾ ಇದೆ ಅಂತ ಅಂದರೆ ಅದು ಮಧ್ಯಪ್ರದೇಶ್. ಓಕೆ, ಇನ್ನು ಮಿನಿಮಮ್ ಲೆಂತ್ ಎಲ್ಲಿ ಅಂದರೆ ಕಡಿಮೆ ಜಾಗ ಅಷ್ಟೇ ಅದು ಪಾಸ್ ಆಗ್ತಾ ಇರೋದು ಅಂತಂದರೆ ಇಲ್ಲಿ ಜಾಗ ನೋಡ್ಬೋದು, ರಾಜಸ್ಥಾನ್. ಓಕೆ, ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಮಾಹಿ ರಿವರ್ ಇಸ್ ದ ಓನ್ಲಿ ರಿವರ್ ಇನ್ ಇಂಡಿಯಾ ದಟ್ ಕಟ್ಸ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಯಾವ ಒಂದು ನದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ 2 ಬಾರಿ ಕಟ್ ಮಾಡುತ್ತೆ ಅಂದರೆ, ಹೀಗೊಂದು ಸಲ ಹಾದೋಗ್ತಾ ಇದೆ ಮತ್ತು ಇನ್ನೊಂದು ಸಲ ಹೀಗೆ ಹಾದೋಗ್ತಾ ಇದೆ ಅಂತ ಅಂದಾಗ ಇಲ್ಲಿ 2 ಸಲ ಕಟ್ ಆಗ್ತಾ ಇದೆ. ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ 2 ಸಲ ಹಾದೋಗ್ತಾ ಇದೆ ಅಂತ ಅರ್ಥ. ಓಕೆ,
ಎಷ್ಟು ಪಾಯಿಂಟು ನೀವು ಇಂಪಾರ್ಟೆಂಟ್ ಅಂತ ನೋಡಿದ್ದು, ಒಂದು ಪಾಯಿಂಟು ಎಷ್ಟು ಸ್ಟೇಟ್ಗಳ ಮುಖಾಂತರ 8 ಸ್ಟೇಟು. ನಿಯರೆಸ್ಟ್ ಸಿಟಿ ಯಾವುದು? ತ್ರಿಪುರಾದ ಉದಯ್ಪುರ. ಕ್ಯಾಪಿಟಲ್ ಸಿಟಿ ಅಂತ ಹೋದರೆ ರಾಂಚಿ, ಜಾರ್ಖಂಡು. ಇನ್ನು ಸ್ಟೇಟ್ಗಳು ಯಾವ್ಯಾವು ಅಂತ ನೋಡಿದ್ರೆ ಗುಜರಾತು, ರಾಜಸ್ಥಾನು, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಮ್. ಇದನ್ನು ನೀವು ಏನಾದರೂ ಕೋಡ್ಗಳ ಮುಖಾಂತರ, ನಿಮೋನಿಕ್ಸ್ ಮುಖಾಂತರ ನೀವು ನೆನ್ಪಿಟ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ GRMCJWTM ಅಥವಾ ಎರಡೆರಡು ಲೆಟರ್ಗಳನ್ನ ಕೂಡಿಸಿ ಸಹ ನೀವು ಇದು ಮಾಡ್ಬೋದು. ಇವಾಗ ನಾನೇನು ಮಾಡ್ತೀನಿ, ನನಗೆ ಈಸಿ ಆಗೋ ಥರ ನಾನು ಅದನ್ನು ನೆನಪಲ್ಲಿಟ್ಕೊಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಗುಜರಾತ್ ಅಂತ ಅಂದಿದ ತಕ್ಷಣನೇ ಏನಂತಾಯಿತು, ಇಲ್ಲಿ ಗುಜರಾತ್ ಅಂತ ಅಂದಿದ ತಕ್ಷಣ ಗುಜರಾತ್ ಬಂತು, ಇಲ್ಲಿ ರಾಜಸ್ಥಾನ್ ಬಂತು. ನಂತರ ಗುಜರಾತ್ ಮಚ್ಚ ಅಂತ ಹೇಳ್ತೀನಿ. ಓಕೆ, ಮಧ್ಯಪ್ರದೇಶ, ಛತ್ತೀಸ್ಗಢ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ಜಾವೆ ಅಂದರೆ ಹಿಂದಿಯಲ್ಲೂ ಜಾವೆ ಅಥವಾ ತೆಲುಗು ಏನಾದರೂ ವರ್ಡ್ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ನೋಡಿ. ಆಮೇಲೆ ಟ್ರೈಮಿಸ್ಟರ್ ಅಥವಾ ಟ್ರಿಮಿ ಅಂತ ಹೇಳ್ಬೋದು, ಟ್ರಿಮಿ. ಓಕೆ, ಗುಜರಾತ್ ಮಚ, ಜಾವೆ ಟ್ರಿಮಿ ಅಥವಾ ಗೂರಾ ಮಚ. ಸೊ ಸಮ್ವಾಟ್ ನಿಮ್ಗೆ ಹೇಗೆ ಫನ್ನಿ ಅನಿಸುತ್ತೋ ಹೇಗಾದರೂ ಓಕೆ, ನೀವು ಆ ಥರ ನೆನಪಲ್ಲಿಟ್ಕೊಳ್ಳಿ. ಓಕೆ, ಇನ್ನು ಯಾವ ಒಂದು ಸ್ಟೇಟ್ ಮುಖಾಂತರ ಅತಿ ಹೆಚ್ಚು ಹಾದು ಹೋಗ್ತಾ ಇರೋದು ಅಂದರೆ ಮಧ್ಯಪ್ರದೇಶ. ಎಲ್ಲಿ ಕಡಿಮೆ ಅಂದರೆ ರಾಜಸ್ಥಾನ. ಯಾವ ಒಂದು ನದಿನ 2 ಬಾರಿ ಕಟ್ಟಾಗ್ತಾ ಇದ್ದಾರೆ ಅಂದರೆ ಮಾಹಿ ನದಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಯಿತು. ಫೈನ್. ನಂತರ ನೋಡಿ ಇಂಡಿಯನ್ ಸ್ಟ್ಯಾಂಡರ್ಡ್ ಲೈನ್. ಓಕೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೈನ್ ಆಗಿರ್ಬೋದು, ಅದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಲೈನು ಇದು ಮಾಡೋದಾದರೆ ಏನಿದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೈನ್ ಅಂತ ಅಂದರೆ, ಸೊ IST. ಇವಾಗ ನಿಮ್ಗೆ ಗೊತ್ತು ಭೂಮಿ ಹೀಗಿದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಒಂದು 0 ಡಿಗ್ರಿ ಅಂತ ತೊಗೊಂಡು ಇದರ ಸುತ್ತ ಈ ಕಡೆ 180 ಡಿಗ್ರಿ, ಇದರ ಸುತ್ತ 180 ಡಿಗ್ರಿ ಹೋಗ್ತೀನಿ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೈನ್ ಪ್ರಕಾರ ಏನಾಗುತ್ತೆ ಅಂತಂದರೆ ಒಂದೊಂದು ಡಿಗ್ರಿಗೂ ನಮಗೆ ಇಷ್ಟಿಷ್ಟು ಮಿನಿಟ್ಸು ಚೇಂಜ್ ಆಗುತ್ತೆ ಅಂತ ಇರುತ್ತೆ ಅಲ್ವಾ. ಸೊ ಅದರ ಪ್ರಕಾರ 0 ಡಿಗ್ರಿ ಏನಿದೆ ಅಲ್ಲಿಂದ ನಮ್ಮ ಇಂಡಿಯಾ ಇರೋ ಅಂಥದ್ದು ಆಲ್ಮೋಸ್ಟ್ 82.5 ಡಿಗ್ರಿ ಬರುತ್ತೆ. ಓಕೆ, ಸೊ ಆ 82.5 ಡಿಗ್ರಿ ಏನಿದೆ, ಆ 82.5 ಡಿಗ್ರಿ ಅದನ್ನು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಲೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅದು ಎಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ 0 ಡಿಗ್ರಿ ಲೈನಿಂದ ಇಲ್ಲಿ ಇಂಡಿಯಾ ಸ್ಟಾರ್ಟ್ ಆಗೋ ಪಾಯಿಂಟ್ ಏನಿದೆ, ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಗುಹಾರ್ ಮೋಟಿ, ಅದು ಫುಲ್ಲು ಲೆಫ್ಟ್ ಮೋಸ್ಟ್ ಪಾಯಿಂಟು 68 ಡಿಗ್ರಿ 32 ಮಿನಿಟ್ಸ್ ಈಸ್ಟ್ ಅಲ್ಲಿರೋ ಅಂಥದ್ದು. ಈಸ್ಟ್ ಏನಕ್ಕೆ ಅಂತ ಅಂದರೆ ಆಬ್ವಿಯಸ್ಲಿ ಗ್ರೀನ್ವಿಚ್ ಮೆರಿಡಿಯನ್ ಅಥವಾ 0 ಡಿಗ್ರಿ ಏನಿದೆ ಅದರ ರೈಟಿಗೆ ನಾವು ಈಸ್ಟ್ ಅಂತ ತಗೊಳ್ತೀವಿ, ಇದು ವೆಸ್ಟು. ಅದರಲ್ಲಿ ಇಂಡಿಯಾ ಲೈ ಆಗಿರೋವಂಥದ್ದು ಈ ಜಾಗದಲ್ಲಿ ಅಲ್ವಾ. ಸೊ ಆಬ್ವಿಯಸ್ಲಿ ಅದು ಈಸ್ಟೇ ಆಗುತ್ತೆ. 0 ಡಿಗ್ರಿಯಿಂದ ಈ ಕಡೆ ಮೂವ್ ಆಗ್ತಾ ಬಂದರೆ ನನಗೆ ಇಂಡಿಯಾ ಸ್ಟಾರ್ಟ್ ಆಗೋದು 68 ಡಿಗ್ರಿ 32 ಮಿನಿಟ್ಸಲ್ಲಿ, ಗುಹಾರ್ ಮೋಟಿ, ಗುಜರಾತ್. ಇನ್ನು ನಂತರ ಇಂಡಿಯಾ ಹಾಗೆ ಎಕ್ಸ್ಟೆಂಡ್ ಆಗ್ತಾ 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 ಬಂದು ಎಲ್ಲಿಗೆ, ಕಿಬಿಟು ಅಂತ ಒಂದು ಜಾಗ ಇದೆ, ಅರುಣಾಚಲ್ ಪ್ರದೇಶ. ಇದು 97 ಡಿಗ್ರಿ 1 ಮಿನಿಟ್ಸ್ ಈಸ್ಟು. ಅರ್ಥ ನೋಡಿ, ಆಲ್ಮೋಸ್ಟ್ ಇಂಡಿಯಾ 68 ಡಿಗ್ರಿ 32 ಮಿನಿಟ್ಸ್ ಇಲ್ಲಿಂದ 97 ಡಿಗ್ರಿ 1 ಮಿನಿಟ್ ಈಸ್ಟ್, ಇಷ್ಟು ಎಕ್ಸ್ಟೆಂಟ್ವರೆಗೂ ಆಯಿತಾ ಇಂಡಿಯಾ ಇರೋ ಅಂಥದ್ದು. ಓಕೆ, ಫೈನ್. ನಂತರ ನೋಡಿ ಇದರಲ್ಲಿ ಏನಾಗುತ್ತೆ, 68 ಡಿಗ್ರಿ ಮತ್ತು 97 ಡಿಗ್ರಿ ಅಂತ ಅಂತೆ ಅಲ್ವಾ. ಸೊ ಈಗ ಏನಾಗುತ್ತೆ,
ನಾನೇನಂತ ಕನ್ಸಿಡರ್ ಮಾಡಿದ್ದೀನಿ, ಇದು ಭೂಮಿ, ಇದು 0 ಡಿಗ್ರಿ, ಇದ್ರ ಈ ಕಡೆ 180 ಡಿಗ್ರಿ ಪಾಸ್ ಆಗುತ್ತೆ, ಇದ್ರ ಈ ಕಡೆ 180 ಡಿಗ್ರಿ. ಸೊ ಟೋಟಲ್ ಒಂದು ಸರ್ಕಲ್ ಅಂತ ಅಂದರೆ 360 ಡಿಗ್ರಿ. ಬಟ್ ನಮ್ಮ ಗಂಟೆ ಇರೋದೆಷ್ಟು? 24 ಗಂಟೆ ಅಲ್ವಾ? ಆ 24 ಗಂಟೆನ ಕ್ಯಾನ್ಸಲ್ ಔಟ್ ಮಾಡೋಣ. ಸೊ 12 2s 12 3s ಆಯಿತಾ? ಸೊ 2 1s 2 15s ಅಂದರೆ ಒಂದು ಗಂಟೆಗೆ ನನಗೆ 15 ಡಿಗ್ರಿ ಟಿಲ್ಟ್ ಆಗುತ್ತೆ ಅಥವಾ 15 ಡಿಗ್ರಿ ಮೂಮೆಂಟ್ ಇರುತ್ತೆ. ಓಕೆ, ಒಂದು ಗಂಟೆಗೆ 15 ಡಿಗ್ರಿ ಭೂಮಿ ಸುತ್ತೋದು. ಸೊ ಆ ಒಂದು ಅವರಿಗೆ 15 ಡಿಗ್ರಿ ಆದರೆ 1 ಅವರಿಗೆ ನಮಗೆ ಎಷ್ಟು ನಿಮಿಷ ಇರೋದು? 60 ಮಿನಿಟ್ಸು ಅಲ್ವಾ? ಇದನ್ನು ನೋಡಿದಾಗ ಏನು ಬರುತ್ತೆ ನನಗೆ? ಹತ್ರ 4 ಮಿನಿಟ್ಸಿಗೆ 1 ಡಿಗ್ರಿ ಮೂಮೆಂಟ್ ಇರುತ್ತೆ ಅಲ್ವಾ? 4 ಮಿನಿಟ್ಸಿಗೆ 1 ಡಿಗ್ರಿ. ಸೊ 4 ಮಿನಿಟ್ಸಿಗೆ 1 ಡಿಗ್ರಿ ಆದರೆ ಇಲ್ಲಿ ನೋಡಿ, ಇವಾಗ ಎಷ್ಟಿದೆ? 68 ಡಿಗ್ರಿ. ಇದು 97 ಡಿಗ್ರಿ. ರಫಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈ 68 ಡಿಗ್ರಿಯಿಂದ 97 ಡಿಗ್ರಿ ಅಂತ ಅಂದರೆ ಎಷ್ಟು ಡಿಫ್ರೆನ್ಸ್ ಆಯಿತು ನನಗೆ? 78 88 98 ಆಲ್ಮೋಸ್ಟ್ 30 ಡಿಗ್ರೀಸಷ್ಟು ವೇರಿ ಇದೆ. ಏನು? ವೆಸ್ಟರ್ನ್ ಮೋಸ್ಟ್ ಇಂದ ಈಸ್ಟರ್ನ್ ಮೋಸ್ಟ್ ಜಾಗಕ್ಕೆ. ಸೊ ಇದನ್ನು ರೊಟೇಷನ್ ರೆವಲ್ಯೂಷನಲ್ಲಿ ನೋಡ್ತೀವಿ. ಏನರ್ಥ? ಭೂಮಿ ಹೀಗೆ ವೆಸ್ಟಿಂದ ಈಸ್ಟಿಗೆ ಸುತ್ತುತ್ತಾ ಇರಬೇಕಾದ್ರೆ ಈಸ್ಟಲ್ಲಿರೋವಂಥ ಜಾಗ ಫಸ್ಟು ಬಿಸಿಲನ್ನು ಕಾಣುತ್ತೆ ಅಲ್ವಾ? ನಂತರ ಇಲ್ಲಿ ಲೆಫ್ಟಲ್ಲಿರೋವಂಥ ಜಾಗ ಬಿಸಿಲು ಕಾಣುತ್ತೆ. ಓಕೆ, ಸೊ ಅರ್ಥ ಇವಾಗ 97 ಡಿಗ್ರಿಯಲ್ಲಿರೋವಂಥ ಅರುಣಾಚಲ್ ಪ್ರದೇಶಿಗೆ ಫಸ್ಟು ಬೆಳಕು ಬೀಳೋವಂಥದ್ದು. ಓಕೆ, ಅದಾದ ಮೇಲೆ ಇಲ್ಲಿ ಬೆಳಕು ಬೀಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 6:30 ಬೆಳಗ್ಗೆ 6:30 ಬಿಸಿಲು ಬಂತು, ಸೂರ್ಯ ಕಾಣಿಸ್ತಾ ಇದ್ದಾನೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ನನಗೆ ಎಷ್ಟು ಡಿಗ್ರಿ ವೇರಿಯೇಷನ್ ಇದೆ? 30 ಡಿಗ್ರಿ ವೇರಿಯೇಷನ್ ಇದೆ ಆಯಿತಾ? 1 ಡಿಗ್ರಿಗೆ 4 ನಿಮಿಷ ಅಂತ ಹೋದರೆ ನನಗೆ 30 ಡಿಗ್ರಿಗೆ ಎಷ್ಟು ಇದಾಗುತ್ತೆ? ಇಂಟು ಮಾಡಿ. ಓಕೆ, 1 ಡಿಗ್ರಿಗೆ 4 ಮಿನಿಟ್ಸ್ ಆದರೆ 30 ಡಿಗ್ರಿಗೆ ಎಷ್ಟು ನಿಮಿಷ ಆಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಲ್ಲಿಗೆ ನನಗೆ 120 ನಿಮಿಷ. 120 ನಿಮಿಷ ಅಂತಂದರೆ 2 ಅವರ್ಸು ವೇರಿ ಆಗ್ತಾ ಇದೆ. ಅಂದರೆ ನನಗಿಲ್ಲಿ 6:30 ಆಗಿದೆ ಅಂತಂದರೆ ಅರುಣಾಚಲ್ ಪ್ರದೇಶಲ್ಲಿ, ನನಗೆ ಈ ಕಡೆ ಗುಜರಾತ್ ಗುಹಾರ್ಮೋಟಿಯಲ್ಲಿ ಇನ್ನೂ 4:15 ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ವೇರಿಯೇಷನ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಲ್ ಓವರ್ ಇಂಡಿಯಾ ಒಂದೇ ಸ್ಟ್ಯಾಂಡರ್ಡ್ ಟೈಮ್ ಕನ್ಸಿಡರ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿಂದ ಯಾವುದೋ ಒಂದು ಎಕ್ಸ್ಪ್ರೆಸ್ ಹೋಗಬೇಕು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಅಥವಾ ಇಲ್ಲಿಂದ ಫ್ಲೈಟ್ ಯಾವುದೋ ಒಂದು ಹೋಗಬೇಕು. ಅಸ್ಯೂಮ್ ಮಾಡಿ ಇಲ್ಲಿ ಗುಜರಾತಲ್ಲಿರೋವಂಥವನು ಇಲ್ಲಿ ಕಿಬಿಟು ಅಲ್ಲಿರೋನಿಗೆ ಫೋನ್ ಮಾಡ್ತಾನೆ, ಗುರು ಎಷ್ಟೊತ್ತು ಟೈಮು ಹೊಡ್ತಾ ಇದೆಯಾ ಹೆಂಗೆ ಅಂತ. ಹಾಂ ಗುರು, ನಾನು ಹೊರಟೆ, ಇನ್ನೇನು 5:15 ಹೊರಡ್ತೀನಿ ಅಂತ ಅಂತಾನೆ. ಇವನು 5:15 ಹೊರಡ್ತೀನಿ ಅಂತ ಅಂತಿದ್ದಂಗೆ ಅವನು ಕೇಳ್ತಾನೆ, ನಿಮ್ಮಲ್ಲಿ ತೋರಿಸೋ 5:15 ಅಥವಾ ನಮ್ಮ ಪ್ರಕಾರ 5:15 ಹೊರಡ್ತೀಯ ಅಂತ. ಸೊ ಈ ಡಿಫ್ರೆನ್ಸಸ್ ಕ್ರಿಯೇಟ್ ಆಗಿ ಹೋಗುತ್ತೆ. ಆ್ಯಸ್ ಪರ್ ನಾವೇನಾದರೂ ಪಕ್ಕಾ ಡಿಗ್ರಿ ವೇರಿಯೇಷನಲ್ಲಿ ನಾವು ಟೈಮ್ನ ಒಂದೊಂದು ಕಡೆಗೆ ಒಂದೊಂದು ಫಿಕ್ಸ್ ಮಾಡಿಬಿಟ್ರೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಲ್ಲಿ ತುಂಬ ಅಡಚಣೆ ಉಂಟಾಗುತ್ತೆ. ಇದನ್ನು ತಪ್ಪಿಸೋದಕ್ಕೆ ಅಂತ ಏನು ಮಾಡ್ತಾರೆ, ಆಲ್ ಓವರ್ ಇಂಡಿಯಾ ಒಂದು ಸ್ಟ್ಯಾಂಡರ್ಡ್ ಟೈಮ್ನ ತಗೊಳ್ತಾರೆ. ಅದು ಯಾವ ಥರ ಇರುತ್ತೆ ಅಂತಂದರೆ, ಈ ವೆಸ್ಟರ್ನ್ ಮೋಸ್ಟ್ ಪಾಯಿಂಟು ಈಸ್ಟರ್ನ್ ಮೋಸ್ಟ್ ಪಾಯಿಂಟು ಇದರ ಮಧ್ಯ ಒಂದು ಪಾಯಿಂಟ್ನ ತಗೊಳ್ತಾರೆ. ಇದರ ಮಧ್ಯ ಒಂದು ತಗೊಳ್ಳೋ ಪಾಯಿಂಟ್ ಏನೇನೆ 82.5 ಡಿಗ್ರಿ ಈಸ್ಟ್. ಓಕೆ ಫೈನ್. ಇದು ಏನಕ್ಕೆ ತಗೊಳ್ತಾರೆ ಅಂತಂದರೆ, ಇದು ಗ್ರೀನ್ವಿಚ್ ಮೆರಿಡಿಯನ್ ಏನಿದೆ 0 ಡಿಗ್ರಿ, ಈ 0 ಡಿಗ್ರಿಯಿಂದ ಪಕ್ಕಾ 5.5 ಗಂಟೆ ತಗೊಳುತ್ತೆ. ಓಕೆ, ಇಲ್ಲಿಗೆ 5.5 ಅವರ್ ಇದು ಮುಂದೆ ಇದೆ ಅಂತ ಅರ್ಥ ಆಯಿತಾ? ಫೈನ್, ಇಷ್ಟ ಆಯಿತು. ಸೊ ಹಾಗಿದ್ರೆ ಈ ಸ್ಟ್ಯಾಂಡರ್ಡ್ ಟೈಮು ಯಾವ್ಯಾವ ಒಂದು ಸ್ಟೇಟ್ಗಳ ಮುಖಾಂತರ, ಎಷ್ಟು ಸ್ಟೇಟ್ಗಳ ಮುಖಾಂತರ ಫಸ್ಟು ಪಾಸಾಗೋದು ಅಂತಂದರೆ 5 ಸ್ಟೇಟ್ಗಳ ಮುಖಾಂತರ ಪಾಸಾಗೋದು.
ಇನ್ನು ಯಾವ್ಯಾವ ಸ್ಟೇಟ್ಗಳ ಮುಖಾಂತರ ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇಲ್ಲಿ ನೋಡ್ಬೋದು. ಓಕೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಓಕೆ, ನಂತರ ಆಂಧ್ರ ಪ್ರದೇಶ್. ಇದಕ್ಕೆ ನೀವು ಟ್ರಿಕ್ ಏನಂತ ನೆನಪಿಟ್ಕೋಬೋದು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಓಕೆ, ಸೊ ಇದನ್ನು ನೀವೇನು ಮಾಡ್ಬೋದು, ಉತ್ತರ ಪ್ರದೇಶ್ ಇನ್ ಕೋಮಾ ಅಂತ ನೆನಪಿಟ್ಕೋಬೋದು. ಇದು ಉತ್ತರ ಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ್, ಈ ಥರ ನೆನಪಿಟ್ಕೋಬೋದು. ಓಕೆ, ಫೈನ್. ಸೊ ನೆಕ್ಸ್ಟು ನೋಡಿ, ಒನ್ ನೇಷನ್ ಒನ್ ಟೈಮ್. ಇದನ್ನೇ ನಾನು ಆಗಲೇ ಏನು ಎಕ್ಸ್ಪ್ಲೇನ್ ಮಾಡೋದ್ನಲ್ವಾ. ಸೊ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸು ನಂತರ ಡ್ರಾಫ್ಟೆಡ್ ದ ಲೀಗಲ್ ಮೆಟ್ರಾಲಜಿ ರೂಲ್ಸ್ 2025 ಟು ಸ್ಟ್ಯಾಂಡರ್ಡೈಸ್ ಆ್ಯಂಡ್ ಮ್ಯಾಂಡೇಟ್ ಅಡಾಪ್ಷನ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಅಂಡರ್ ದ ವಿಷನ್ ಆಫ್ ಒನ್ ನೇಷನ್ ಒನ್ ಟೈಮ್. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ, ಅಡಾಪ್ಟೆಡ್ ಇನ್ 1906 ಡ್ಯೂರಿಂಗ್ ದ ಬ್ರಿಟಿಷ್ ಎರಾ ವಿತ್ ದ ಫೇಸಿಂಗ್ ಔಟ್ ಆಫ್ ಇಟ್ಸ್ precursor Madras time. Okay, after the independence in 1947, the government established IST as the official time for the whole country. Okay, calculated from the reference longitude of Indian Standard Time 82.5 degree east, passing near ವಿಂಧ್ಯಾಚಲ್ ಆಫ್ ಮಿರ್ಜಾಪುರ್, ಉತ್ತರ ಪ್ರದೇಶ್ ಅಂತ ಇದೆ. ಸೊ ಇನ್ನೊಂದು ಕ್ವಶನ್ ಇಲ್ಲಿ ಏನು ಕೇಳ್ಬೋದು ಅಂತಂದರೆ, ಯಾವ ಒಂದು ಸಿಟಿ ನಿಯರೆಸ್ಟ್ ಇದೆ ಅಂತ ಕೇಳಿದಾಗ ಮಿರ್ಜಾಪುರ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಫೈನ್. ಇನ್ನೊಂದು ನೆಕ್ಸ್ಟ್ ಪಾಯಿಂಟು ನೋಡೋದಾದರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ 2023 ಮತ್ತು 24 ಒಂದು ರಿಪೋರ್ಟ್ ರಿಲೀಸ್ ಮಾಡ್ತಾರೆ. ಅದರ ಪ್ರಕಾರ ಏನು ನೀವು NCERT, DSCERT ಬುಕ್ಸಲ್ಲಿ ಓದ್ತಾ ಬಂದಿದ್ದೀರಾ, ಇಂಡಿಯಾಸ್ ಕೋಸ್ಟಲ್ ಲೈನ್ ಏನಿದೆ ಅದು 7500 ಕಿಲೋಮೀಟರ್ ಸಮಥಿಂಗ್ ಅಂತ ಮೆನ್ಷನ್ ಆಗಿದೆ. ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಸೊ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 11,099 ಕಿಲೋಮೀಟರ್ಸ್. ಸಿಂಪಲ್ ಇಷ್ಟೇ, 11,990 ಕಿಲೋಮೀಟರ್ ಇಷ್ಟು ಇನ್ಕ್ರೀಸ್ ಆಗಿರೋ ಅಂಥದ್ದು. ರೀಸನ್ ಏನು ಅಂತ ಅಂದರೆ, ಐಲ್ಯಾಂಡ್ ಕೌಂಟ್ಗಳೇನಿದೆ, ಇನ್ಲ್ಯಾಂಡು, ಆಫ್ಶೋರು, ಈ ಥರ ಏನು ಸಣ್ಣ ಪುಟ್ಟ ಐಲ್ಯಾಂಡ್ಗಳು, ಅದರ ಬಾರ್ಡರ್ಗಳನ್ನೂ ಕೌಂಟ್ ಮಾಡಿದ್ದಾರೆ. ಅದರಿಂದ ಕೋಸ್ಟಲ್ ಲೆಂತು ಇನ್ಕ್ರೀಸ್ ಆಗಿರೋವಂಥದ್ದು. ಸೊ ಆ ಟೋಟಲ್ ಐಲ್ಯಾಂಡ್ ಕೌಂಟು 1389 ತೋರಿಸ್ತಾ ಇರೋವಂಥದ್ದು. ಅದರಲ್ಲಿ ಹಾಫ್ ಶೋರ್ ಐಲ್ಯಾಂಡ್ಸು 1298 ಮತ್ತು ಇನ್ಶೋರ್ ಐಲ್ಯಾಂಡ್ಸ್ ಬಂದು 91 ಇರೋವಂಥದ್ದು. ಇನ್ನು ಈ ಒಂದು ಕೋಸ್ಟಲ್ ಲೈನ್ ಲೆಂತ್ನ ಯಾರು ಕ್ಯಾಲ್ಕುಲೇಟ್ ಮಾಡಿರೋ ಅಂಥದ್ದು ನೋಡೋದಾದರೆ ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸು ಮತ್ತು ಸರ್ವೆ ಆಫ್ ಇಂಡಿಯಾ. ಓಕೆ, ಇನ್ನು ಸ್ಕೇಲ್ ಬಂದು 1:250,000 ಫೋಟೋಗ್ರಮೆಟ್ರಿಯಲ್ಲಿ ನಾವು ನೋಡಿದ್ವಿ ಅಲ್ವಾ ಸ್ಕೇಲ್ ಅಂತ ಅಂದರೆ ಏನು ಅಂತ. ಸೊ ಅದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಂತರ ದ ಕೋಸ್ಟಲ್ ಲೈನ್ ವಿಲ್ ನೌ ಬಿ ರಿವ್ಯೂಡ್ ಎವ್ರಿ 10 years. 10 ವರ್ಷಕ್ಕೊಂದ್ಸಲ ನಾವು ರಿವ್ಯೂ ಮಾಡ್ತೀವಿ. ಮುಂಚೆ ಥರ 70-80 ವರ್ಷ ಏನು 7,000 ಅಂತ ಫಿಕ್ಸ್ ಮಾಡ್ಕೊಂಬಂದಿದ್ವಿ, ಆ ಥರ ಮಾಡೋದಕ್ಕೆ ಹೋಗಲ್ಲ. ಪ್ರತಿ ವರ್ಷ ನಾವು ಪ್ರತಿ 10 ವರ್ಷಕ್ಕೊಂದ್ಸಲ ನಾವು ಜಿಯೋಸ್ಪೇಷಿಯಲ್ ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಕೋಸ್ಟಲ್ ಲೈನ್ನ ಅಳಿತೀವಿ ಅಂತ ಹೇಳಿದ್ದಾರೆ. ಓಕೆ, ನಂತರ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಹ್ಯಾವ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಮಂಗ್ ಆಲ್ ಇಂಡಿಯನ್ ಎಂಟಿಟೀಸ್ 3083.5 ಕಿಲೋಮೀಟರ್ಸ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಲಾಂಗೆಸ್ಟ್ ಕೋಸ್ಟ್ ಲೈನು ಯಾರ ಹತ್ರ ಇದೆ ಅಂತ ಅಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಬಿಕಾಸ್ ಸೋ ಮೆನಿ ಐಲ್ಯಾಂಡ್ಸ್ ಆರ್ ದೇರ್. ಓಕೆ, ಐಲ್ಯಾಂಡ್ಸ್ಗಳನ್ನ ಬಾರ್ಡರ್ ಹಾಕಿದಾಗ 3083 ಕಿಲೋಮೀಟರಷ್ಟು ಕೋಸ್ಟ್ ಲೈನು ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನು ಸ್ಟೇಟ್ಗಳ ಮುಖಾಂತರ ಹೋಗೋದಾದರೆ ಗುಜರಾತ್ ರ್ಯಾಂಕ್ಸ್ ಫಸ್ಟ್ ಅಮಾಂಗ್ ಸ್ಟೇಟ್ಸ್ ಇನ್ ಕೋಸ್ಟಲ್ ಲೈನ್ ಲೆಂತ್. ಎಷ್ಟಿದೆ ಅಂತಂದರೆ 2341 ಕಿಲೋಮೀಟರ್ ಅಂತ ಹೇಳ್ಬೋದು. ನಂತರ ತಮಿಳ್ನಾಡು ಹ್ಯಾಸ್ ಓವರ್ಟೇಕನ್ ದ ಆಂಧ್ರ ಪ್ರದೇಶ್ ಟು ಬಿಕಮ್ ಸೆಕೆಂಡ್ ಲಾಂಗೆಸ್ಟ್ ಕೋಸ್ಟಲ್ ಸ್ಟೇಟ್. ಮುಂಚೆ ಆಂಧ್ರ ಪ್ರದೇಶ ಸೆಕೆಂಡ್ ಇತ್ತು, ಬಟ್ ಈಗ ತಮಿಳ್ನಾಡು ಸರ್ಪಾಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ನೀವು ಈ ಒಂದು ಇಮೇಜ್ನ ನೋಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿರೋ ಹಾಗೆ
ನೋಡಿ, ಗುಜರಾತು 2340, ಓಕೆ. ನಂತರ ತಮಿಳ್ನಾಡು ನೋಡಿ 1068.7, ಆಂಧ್ರ ಪ್ರದೇಶ 1053.1, ಓಕೆ. ನಂತರ ಮಹಾರಾಷ್ಟ್ರ ಇದೆ 878. ಅದಾದ ನಂತರ ವೆಸ್ಟ್ ಬೆಂಗಾಲು, ಓಕೆ. ವೆಸ್ಟ್ ಬೆಂಗಾಲ್ ನಂತರ ಕೇರಳ ಇದೆ, ಕೇರಳ ನಂತರ ಒಡಿಶಾ ನಂತರ ಕರ್ನಾಟಕ ನಂತರ ಗೋವಾ ನಂತರ ದಾದರ್ ಹವೇಲಿ, ಓಕೆ. ನಂತರ ಪುದುಚೇರಿ. ಸೊ ಹೀಗೆ ವೇರಿ ಆಗಿರೋ ಅಂಥದ್ದು, ಓಕೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಫೈನ್, ಸರಿ. ಇದನ್ನು ನೀವು ಇಲ್ಲೇ ನೋಡ್ಬೋದು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರೋವಂಥದ್ದು, ಕಡಿಮೆಯಿಂದ ಜಾಸ್ತಿ ಈ ಒಂದು ಆರ್ಡರಲ್ಲಿದೆ, ಓಕೆ. ಗುಜರಾತು, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಕೇರಳ, ಒಡಿಸ್ಸಾ, ಕರ್ನಾಟಕ, ಗೋವಾ. ಫೈನ್, ಓಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನೋಡಿ, ಎಷ್ಟು ಕೋಸ್ಟಲ್ ಲೈನ್ ಅಂದರೆ ಕೋಸ್ಟಲ್ ಸ್ಟೇಟ್ಸು ಎಷ್ಟಿದ್ದಾವೆ ಅಂತ ಎಕ್ಸಾಮಲ್ಲಿ ಕೇಳೋವಂಥ ಸಾಧ್ಯತೆಯೂ ಇರುತ್ತೆ, ಓಕೆ. ಗುಜರಾತ್ 1, ಓಕೆ. ದ್ಯೂ ದಮನ್ ದಾದರ್ ಆ್ಯಂಡ್ ನಗರ್ ಹವೇಲಿ ಅದು ಸ್ಟೇಟಾ? ಅಲ್ಲ. ಮಹಾರಾಷ್ಟ್ರ, ನಂತರ ಗೋವಾ, ಕರ್ನಾಟಕ, ಕೇರಳ, ತಮಿಳ್ನಾಡು, ಪುದುಚೇರಿ ಅಲ್ಲ. ಸೊ ಆಂಧ್ರ ಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲ್ 9 ಕೋಸ್ಟಲ್ ಸ್ಟೇಟ್ಸ್ ಇದ್ದಾವೆ, ಆಯಿತಾ. ಫೈನ್. ನೆಕ್ಸ್ಟು ಕೋಸ್ಟಲ್ ಲೈನ್ನು ಇದರಲ್ಲಿ ಫಸ್ಟ್ ಇರೋವಂಥದ್ದು ಇವಾಗ ಗುಜರಾತು, ನಂತರ ಆಂಧ್ರ ಪ್ರದೇಶನ ಸರ್ಪಾಸ್ ಮಾಡಿ ತಮಿಳ್ನಾಡು ಸೆಕೆಂಡ್ ಪ್ಲೇಸಲ್ಲಿದೆ, ಅದು ಒಂದು ಪಾಯಿಂಟು. ಓವರಾಲ್ ಕೋಸ್ಟಲ್ ಲೈನ್ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರು. ನಂತರ ಈಗ ಕೋಸ್ಟಲ್ ಲೈನ್ ಲೆಂತ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿರೋವಂಥದ್ದಲ್ವಾ, ಆ ಅಪ್ಡೇಷನ್ ಪ್ರಕಾರ ಯಾರಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನೋಡೋದಾದರೆ ವೆಸ್ಟ್ ಬೆಂಗಾಲು 358% ಇನ್ಕ್ರೀಸ್ ಆಗಿರೋವಂಥದ್ದು, ಓಕೆ. ಸೊ ನಂತರ ಲೋಯೆಸ್ಟ್ ಇನ್ಕ್ರೀಸ್ ಅಮಾಂಗ್ ಸ್ಟೇಟ್ಸ್ನ ನೋಡೋದಾದರೆ ಜಸ್ಟ್ 5.3%, ಅದು 30 ಕಿಲೋಮೀಟ್ರ್ ಅಷ್ಟೇ, ಕೇರಳಗೆ, ಓಕೆ. ಇವೆರಡು ಪಾಯಿಂಟ್ ಇಂಪಾರ್ಟೆಂಟು. ನಂತರ ಹೈಯೆಸ್ಟ್ ನಂಬರ್ ಆಫ್ ಇನ್ಶೋರ್ 36 ಆ್ಯಂಡ್ ಆಫ್ ಶೋರ್ ಐಲ್ಯಾಂಡ್ಸ್ 108 ಅಮಾಂಗ್ ಸ್ಟೇಟ್ಸು ಯಾರ ಹತ್ರ ಇದೆ? ಗುಜರಾತು. ಏನು ಈ ಇನ್ಶೋರು ಮತ್ತು ಆಫ್ ಶೋರ್ ಅಂತಂದರೆ ಸಿಂಪಲ್ ನೋಡಿ, ಇಲ್ಲಿ ಗುಜರಾತ್ ಇದೆ ಅಲ್ವಾ. ಸೊ ಈ ಗುಜರಾತು ಕೋಸ್ಟಲ್ ಲೈನ್ ಹತ್ರನೇ ಇರುತ್ತೆ, ಹತ್ರ ಕನೆಕ್ಟ್ ಆಗಿದೆ ಮೈನ್ಲ್ಯಾಂಡಿಗೆ ಅನ್ನೋ ಥರ ಇರೋವಂಥ ಐಲ್ಯಾಂಡ್ಗಳೇನಿರ್ತವೆ ಅದನ್ನು ಇನ್ಶೋರ್ ಅಂತ ಹೇಳ್ತೀವಿ, ಓಕೆ. ಇಫ್ ಇನ್ ಕೇಸ್ ಏನಾದರೂ ಇಲ್ಲಿ ಗುಜರಾತಿಂದ ಇನ್ನೊಂದು ಸ್ವಲ್ಪ ದೂರ ಸಿಯಲ್ಲಿದೆ ಅಂತ ಅಂದ್ಕೊಳ್ಳಿ, ಬಟ್ ಗುಜರಾತಿಗೆ ಸಮೀಪ ಇರೋವಂಥದ್ದು, ಅದಕ್ಕೆ ಇರೋವಂಥದ್ದು ಸ್ವಲ್ಪ ಸಿ ಹತ್ರ ಇರೋವಂಥ ಐಲ್ಯಾಂಡ್ಗಳು ಏನಿರ್ತವೆ ಅಂಥವನ್ನು ನಾವು ಆಫ್ ಶೋರ್ ಐಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಗುಜರಾತ್ ಹತ್ರ ಹೈಯೆಸ್ಟ್ ನಂಬರ್ ಆಫ್ ಇನ್ಶೋರ್ 36 ಇನ್ಶೋರ್ ಐಲ್ಯಾಂಡ್ಸ್ ಇದೆ, ಆಫ್ ಶೋರ್ ಐಲ್ಯಾಂಡ್ಸು 108 ಇದೆ. ಇನ್ನು ಮಹಾರಾಷ್ಟ್ರ ರ್ಯಾಂಕ್ಸ್ ಸೆಕೆಂಡ್ ಇನ್ ಬೋತ್ ಆಫ್ ಶೋರ್ ಆ್ಯಂಡ್ ಇನ್ಶೋರ್ ಐಲ್ಯಾಂಡ್ಸ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ಆಫ್ ಶೋರ್ ಐಲ್ಯಾಂಡ್ ಹೈಯೆಸ್ಟು ಗುಜರಾತ್ ಹತ್ರ 108 ಇದ್ದರೆ ಮಹಾರಾಷ್ಟ್ರ ಹತ್ರ 105 ಇದೆ. ಇನ್ನು ಇನ್ಶೋರ್ ಐಲ್ಯಾಂಡು ಗುಜರಾತ್ ಹತ್ರ 36 ಇದ್ದರೆ ಮಹಾರಾಷ್ಟ್ರ ಹತ್ರ 15 ಇದೆ, ಓಕೆ. ಫೈನ್. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು ನೋಡಿ ನದರ್ನ್ ಮೌಂಟೇನ್ಸ್, ಓಕೆ. ನದರ್ನ್ ಮೌಂಟೇನ್ಸು ಇಂಪಾರ್ಟೆಂಟ್ ಆಗುತ್ತೆ, ರಿಲೇಟೆಡ್ ಟು ಹಿಮಾಲಯಾಸು, ಟ್ರಾನ್ಸ್ ಹಿಮಾಲಯಾಸು, ಪೂರ್ವಾಂಚಲ್ ಏನಿದೆ ಅದನ್ನು ನೋಡಬೇಕಾಗತ್ತೆ. ಸೊ ಈಗ ನದರ್ನ್ ಮೌಂಟೇನ್ಸು ಅದನ್ನು ನಾವು 3 ಪಾರ್ಟು ನೋಡ್ತೀವಿ ಅಂತ ಅನ್ನೋದಾದರೆ, ಒಂದು ಹಿಮಾಲಯಾಸ್, ಓಕೆ. ಸೊ ಈ ಹಿಮಾಲಯಾಸ್ ಬಂದು ಹೀಗಿದೆ, ಈ ಒಂದು ಏರಿಯಾದಲ್ಲಿರುವಂಥದ್ದು, ಓಕೆ. ನದರ್ನ್ ಪಾರ್ಟ್ ಆಫ್ ಇಂಡಿಯಾ, ಆಯಿತಾ. ನಂತರ ಈ ಹಿಮಾಲಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ ಅಂತ ಅಂದರೆ ಲೆಫ್ಟ್ ಮೋಸ್ಟ್ ಪಾಯಿಂಟ್ ಏನಿದೆ ಇದನ್ನು ನಾನು ನಂಗಾ ಪರ್ವತ್ ಅಂತ ಹೇಳ್ತೀನಿ.
ನಂತರ ಈಸ್ಟರ್ನ್ ಮೋಸ್ಟ್ ಇರೋದನ್ನು ನಾನು ನಾಮ್ಚಾ ಬರ್ವಾ ಅಂತ ಹೇಳ್ತೀನಿ. ಓಕೆ, ಹಿಮಾಲಯಾಸ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಅಥವಾ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ನೋಡೋದಾದರೆ ನಂಗಾ ಪರ್ಬತ್ ಟು ನಾಮ್ಚಾ ಬರ್ವಾ ಅಂತ ಹೇಳೋದು. ಓಕೆ, ನಂತರ ನದರ್ನ್ ಮೌಂಟೇನ್ಸಲ್ಲಿ ಇನ್ನೊಂದು ಪಾಯಿಂಟು ಟ್ರಾನ್ಸ್ ಹಿಮಾಲಯಾಸ್ ಅಂತ ಅಂದರೆ ಬೇರೆ ಕಂಟ್ರಿಗಳಿಗೂ ಸಹ ಇದು ಹಾದು ಹೋಗ್ತಾ ಇದೆ, ಅಥವಾ ಸಬ್ ಕಾಂಟಿನೆಂಟಲ್ಲಿ ಮೇಯ್ನ್ ಇಂಪಾರ್ಟೆಂಟು ಹಿಮಾಲಯನ್ ರೇಂಜು ಅಥವಾ ಹಿಮಾಲಯಾಸ್ ಏನಿದ್ದಾವೆ ಅದರ ತುದಿಯಲ್ಲಿ ಇಂಡಿಯಾದಲ್ಲಿ ಹೋಗ್ತಾ ಇರುವಂಥ ಹಿಮಾಲಯನ್ ರೇಂಜು. ಓಕೆ, ಹೀಗೆ ನಾವು ಹಲವಾರು ಸ್ಟೇಟ್ಮೆಂಟ್ಸಿಂದ ನಾವು ಹೇಳ್ಬೋದು. ಸೊ ಈ ಒಂದು ಟ್ರಾನ್ಸ್ ಹಿಮಾಲಯಾಸ್ ಅಂತಂದರೆ ಸಿಂಪಲ್ ನೆನ್ಪಿಟ್ಕೋಬೇಕು, 2-3 ಕಂಟ್ರಿಗಳ ಮುಖಾಂತರ ಇದು ಹಾದು ಹೋಗ್ತಾ ಇರೋದು, ಅದಕ್ಕೆ ಟ್ರಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟ್ರಾನ್ಸ್ ನ್ಯಾಷನಲ್, 3-4 ನೇಷನ್ಸ್ ಕಂಟ್ರಿ ಮುಖಾಂತರ ಹಾದು ಹೋಗ್ತಾ ಇರೋದು. ಯಾವುದ್ಯಾವುದು ಅಂತಂದರೆ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು. ಓಕೆ, ಹೀಗೆ 4-5 ಕಂಟ್ರಿಗಳ ಮುಖಾಂತರ ಹಾದು ಹೋಗ್ತಾ ಇದೆ, ಅದಕ್ಕೆ ಟ್ರಾನ್ಸ್ ಹಿಮಾಲಯಾಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಕಾಣುವಂಥ 1-2-3 ಇಂಪಾರ್ಟೆಂಟ್ ರೇಂಜಸ್, ಹಿಮಾಲಯನ್ ಅಥವಾ ಮೌಂಟೇನ್ ರೇಂಜಸ್ ಯಾವುದು ಅಂತ ಅಂದರೆ ಕಾರಾಕೋರಮು, ಲಡಾಖು, ಝಾನ್ಸ್ಕರ್. ಏನಿದು ಮೌಂಟೇನು ರೇಂಜಸ್ಸು ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಇದು ಈಗ ನಾನು ಬಿಡಿಸ್ತೆ ಅಂದರೆ ಇದೊಂದು ಮೌಂಟೇನು. ಓಕೆ, ಒಂದು ಮೌಂಟೇನ್ ಅಸ್ಯೂಮ್ ಮಾಡಿ ಇದೇ ಥರ ನಾನು ಈಗ ಬಿಡಿಸ್ಕೊಂಡೋದೆ ಸುಮಾರು ಬೆಟ್ಟಗಳು, ಹಿಂಗೆ ಬೆಟ್ಟಗಳ ಸಾಲು ಅಂತ ಅಂತೀವಲ್ಲ, ಈ ಬೆಟ್ಟಗಳ ಸಾಲನ್ನೇ ನಾವೇನಂತ ಹೇಳ್ತೀವಿ, ರೇಂಜಸ್ ಅಂತ ಹೇಳ್ತೀವಿ. ಮೌಂಟೇನ್ ರೇಂಜಸ್ ಒಂದಿದ್ರೆ ಮೌಂಟೇನು, ಸಾಲಗಿತ್ತು ಅಂತಂದರೆ ಮೌಂಟೇನ್ ರೇಂಜಸ್ಸು. ಆಯಿತಾ, ಇಷ್ಟೇ ಇಂಪಾರ್ಟೆಂಟ್. ಇನ್ನು ಈ ಮೌಂಟೇನ್ ರೇಂಜಸ್ ಅಥವಾ ಹಿಮಾಲಯಾಸ್ ಏನಿದೆ, ನಾನು ನಾರ್ತ್ ರೀಜನಲ್ಲಿ ಇದನ್ನು ಹಿಮಾಲಯಾಸ್ ಅಂತ ಕರಿತೀನಿ. ಬಟ್ ಇಲ್ಲಿ ಅರುಣಾಚಲ್ ಪ್ರದೇಶಿಂದ ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ ಹೀಗೆ ಸದರ್ನ್ ಸೈಡಿಗೆ ಏನು ಹಿಮಾಲಯನ್ ರೇಂಜಸ್ಸು ಕೆಳಗೆ ಮೂಮೆಂಟ್ ಇದೆ, ಇದನ್ನು ನಾನು ಪೂರ್ವಾಂಚಲ್, ಈಸ್ಟರ್ನ್ ಹಿಮಾಲಯಾಸ್ ಅಂತ ಹೇಳ್ತೀನಿ. ಓಕೆ, ಪೂರ್ವಾಂಚಲ್ ಅಂದರೆ ಪೂರ್ವ, ಈಸ್ಟರ್ನ್ ಹಿಮಾಲಯಾಸ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೋಡಿ ಫೇಸಸ್ ಆಫ್ ಫಾರ್ಮೇಷನ್ ಆನ್ ಹಿಮಾಲಯಾಸ್ ಅಂತ ಹೇಳೋದು. ಸೊ ಇಲ್ಲೇನಾಗುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಭೂಮಿ ಅಲ್ವಾ. ಸೊ ಮುಂಚೆ ಈ ಇಮೇಜ್ ಬೇಡ, ಏನಾಗುತ್ತೆ ಅಂತ ಅಂದರೆ ಇದು ಭೂಮಿ. ಓಕೆ, ಸೊ ಯಾವುದೋ ಒಂದು ಜಮಾನದಲ್ಲಿ ಲೈಕ್ ಲಕ್ಷ ವರ್ಷಗಳ ಹಿಂದೆ ಅಥವಾ ಕೋಟಿ ವರ್ಷಗಳ ಹಿಂದೆ ಏನಾಗಿರುತ್ತೆ, ಫುಲ್ಲು ಹೇಗೇನು ಅದೇ ಥರ ಬಿಡಿಸ್ತೇವೆ. ಓಕೆ, ಹಿಂಗೆ ಇರಲಿ, ಆಯಿತಾ. ಇದೊಂದು ಲ್ಯಾಂಡ್ ಇದೆ, ಅರ್ಥಲ್ಲಿ ದೊಡ್ಡದೊಂದು ಲ್ಯಾಂಡ್ ಇತ್ತು. ಓಕೆ, ಅದನ್ನು ನಾವೇನಂತ ಹೇಳ್ತೀವಿ, ಪ್ಯಾಂಜಿಯಾ. ಇದರ ಸುತ್ತ ನೀರಿದೆ. ಓಕೆ, ವಾಟರು. ಇದನ್ನು ನಾವೇನಂತ ಹೇಳ್ತೀವಿ, ಪ್ಯಾಂಥಲಾಸ ಅಂತ ಹೇಳ್ತೀವಿ. ಆಯಿತಾ. ಸೊ ದಿನಗಳು ಅಥವಾ ವರ್ಷಗಳು ಎಲ್ಲ ಕಳೀತಾ ಹೋದಂಗೆ ಈ ಒಂದು ಜಾಗ ಏನಿದೆ, ಈ ಒಂದು ಲ್ಯಾಂಡ್ ಏನಿದೆ, 2 ಭಾಗ ಆಗುತ್ತೆ. ಹೀಗೆ ಇದೊಂದು ಭಾಗ, ನಂತರ ಇದೊಂದು ಭಾಗ. ಓಕೆ, ಇದನ್ನು ನನ್ನ ಕಾನ್ಸೆಪ್ಟ್ ಆಮೇಲಿಂದ ಹೇಳ್ತೀನಿ. ಲೈಕ್ ಜಿಯೋಗ್ರಫಿ ಏನು ನಿಮ್ಗೆ ಆಮೇಲೆ ಕಾನ್ಸೆಪ್ಟ್ ಇದೆಯಲ್ಲ, ಲೇಯರ್ಸ್ ಆಫ್ ಅರ್ತ್ ಮತ್ತೊಂದು ಎಲ್ಲ, ಸೊ ಅಲ್ಲಿ ಹೇಳ್ತೀನಿ. ಇವಾಗ ಜಸ್ಟು ಏನೋ ಮ್ಯಾಪಿಂಗ್ ರಿಲೇಟೆಡ್ ಅಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಏನಾಯಿತು, ಈಗ ಡಿವೈಡ್ ಆಗಿರೋವಂಥ ಇದನ್ನು ನಾನು ಏನಂತ ಹೆಸರು ಕೊಡ್ತೀನಿ, ಇದನ್ನು ನಾನೇನಂತ ಅಂದೆ, ಲೊರೇಷಿಯಾ ಅಂತ ಹೇಳ್ತೀನಿ. ಏಷ್ಯಾ ಇದೆಯಾ, ಲೊರೇಷಿಯಾ. ಇದು ಗೊಂಡವಾನ ಅಂತ ಹೇಳ್ತೀನಿ. ಆಯಿತಾ. ಸೊ ಈಗ ಈ ಗೊಂಡವಾನದಲ್ಲಿ ಅಂದರೆ ಇದು ಲೊರೇಷಿಯಾ ಮೇಲಿದೆ, ಇದು ಗೊಂಡವಾನ. ಸೊ ಈ ಗೊಂಡವಾನದಲ್ಲಿ ಏನಾಗುತ್ತೆ, ಇಂಡಿಯಾ ನೆಲೆಸಿರುತ್ತೆ. ಆ್ಯಕ್ಚುಲಿ ಇಂಡಿಯಾ ಒಂದು ಭಾಗ ಹೀಗಿರುತ್ತೆ. ವರ್ಷಗಳು ಕಳೆದಂತೆ ಕಾಂಟಿನೆಂಟ್ ಡ್ರಿಫ್ಟ್ ಥಿಯರಿ ಅಂತ ಏನು ಹೇಳ್ತೀರಾ, ಇದು
ಗೊಂಡ್ವಾನಾಯಿಂದ ಬೇರ್ಪಟ್ಟು ಹೀಗೆ ನಾರ್ತ್ ಸೈಡು ಮೂಮೆಂಟ್ ಆಗ್ತಾ ಹೋಗುತ್ತೆ. ಮೂಮೆಂಟ್ ಆಗ್ತಾ ಹೋಗಿ 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 ಏನಾಗುತ್ತೆ, ಇಲ್ಲಿ ಇಮೇಜ್ ಹಾಕಿಲ್ಲ, ಓಕೆ ನೆಕ್ಸ್ಟ್ ಇದರಲ್ಲಿರಬೇಕು, ಅದರಲ್ಲಿ ನೋಡೋಣ. ಸೊ ಇಲ್ಲೇನೆ ನೋಡಿ, ಇದು ಲೊರೇಷಿಯಾ. ಓಕೆ, ಇದು ಲೊರೇಷಿಯಾ. ಇದು ಗೊಂಡ್ವಾನಾದಿಂದ ಬೇರ್ಪಟ್ಟು ಇಂಡಿಯಾ ಹೀಗೆ ಮೂಮೆಂಟ್ ಆಗ್ತಾ ಇದೆ. ಮುಂಚೆ ನಾವು ಪ್ಯಾಂಜಿಯಾ ಅನ್ನೋ ಒಂದು ದೊಡ್ಡ ಲ್ಯಾಂಡ್ ಇತ್ತು, ಪ್ಯಾಂಥಲಾಸ ಅನ್ನೋ ಒಂದು ದೊಡ್ಡ ಓಷನ್ ಥರ ಇತ್ತು ಅಂತಂದು ಅಲ್ವಾ. ಸೊ ಈಗ ಅದು 2 ಭಾಗ ಆದ ನಂತರ ಇಲ್ಲಿ ನಾವು ಟೆಥಿಸ್ ಸಿ ಅಂತ ಹೇಳಿರ್ತೇವೆ. ಓಕೆ, ಏಷ್ಯಾ ಕೆಳಗಡೆ, ಲೊರೇಷಿಯಾ ಕೆಳಗೆ ಟೆಥಿಸ್ ಸಿ ಇದೆ. ಇನ್ನು ಲೆಫ್ಟ್ ಸೈಡಲ್ಲಿ ಇಲ್ಲೆಲ್ಲ ಪೆಸಿಫಿಕ್ ಓಷನ್ ಆಗಿತ್ತು ಅಂತ ಹೇಳೋಣ. ಸೊ ಈಗ ಈ ಟೆಥಿಸ್ ಸಿ ಏನಿದೆ, ಈ ಲ್ಯಾಂಡ್ ಇರೋವಂಥದ್ದು ಇಂಡಿಯಾ, ಹೀಗೆ ಮೂಮೆಂಟ್ ಆಗ್ತಾ ಹೋದಂಗೆ ಈ ಸಿಯಲ್ಲಿರೋವಂಥ ಸೆಡಿಮೆಂಟ್ಸ್ಗಳೇನಿರ್ತಾವಲ್ವ, ಮಣ್ಣು ಮಸಿ ಏನಂತ ಅಂತಾರೆ, ಇವೆಲ್ಲ ಏನಿರುತ್ತೆ ಇದು ಹೀಗೇ ತೆಳ್ಕೊಂಡು ಹೋದಾಗ ಇಲ್ಲಿ ಕಾಣ್ತಾ ಇರೋವಂಥ ಈ ಸೆಡಿಮೆಂಟ್ಸ್ ಎಲ್ಲ ಏನಾಗುತ್ತೆ, ಹಂಗೆ ರೈಸ್ ಆಗ್ತಾ 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 ಹೋಗಿ ಈ ಭೂಮಿಯಿಂದ ಏನಾಗುತ್ತೆ, ಇದು ಇಲ್ಲಿ ಹೋಗಿ ಭೂಮಿಗೇನೋ ಕಚ್ಕೊಳ್ಳುತ್ತೆ. ಆದರೆ ಇಲ್ಲಿ ಕೆಳಗಿದ್ದಂಥ ಮಣ್ಣು ಅಥವಾ ಮತ್ತೊಂದು ಕಲ್ಲು ಅದು ಇದು ಎಲ್ಲ ಏನಾಗುತ್ತೆ, ಅದು ಮೇಲ್ ರೈಸ್ ಹೋಗುತ್ತೆ. ಆಯಿತಾ, ಆ ಮೇಲ್ ರೈಸ್ ಆಗಿರೋ ಅಂಥ ಒಂದು ಫಾರ್ಮೇಷನ್ ಅಥವಾ ಒಂದು ರೇಂಜ್ ಏನೇನೇನು ಈಗ ಹೇಳೋವಂಥ ಹಿಮಾಲಯಾಸ್. ಓಕೆ, ಸೊ ಇದನ್ನು ನಾವು ಇನ್ಡೆಪ್ತು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಏನಿದೆ ಅಲ್ಲಿ ನೋಡೋಣ. ಸದ್ಯಕ್ಕೆ ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ. ಸೊ ಇವಾಗ ಹೀಗೆ ಹಿಮಾಲಯಾಸ್ ಏನೋ ಫಾರ್ಮ್ ಆಯಿತು. ಓಕೆ, ಸೊ ಈ ಹಿಮಾಲಯಾಸಲ್ಲಿ ಒಂದಷ್ಟು ಇಂಪಾರ್ಟೆಂಟು ಪ್ಲೇಸಸ್ಗಳು ನಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡಿ, ಈಗ ಇಲ್ಲಿ ಟ್ರಾನ್ಸ್ ಹಿಮಾಲಯಾಸ್ ಫಸ್ಟು ನೋಡೋದಾದರೆ, ಓಕೆ, ಟ್ರಾನ್ಸ್ ಹಿಮಾಲಯಾಸಲ್ಲಿ ಯಾವ್ಯಾವ ಒಂದು ರೇಂಜ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಕಾರಾಕೋರಮ್ ರೇಂಜು, ಓಕೆ, ನಂತರ ಲಡಾಖ್ ರೇಂಜು ಬರುತ್ತೆ, ನಂತರ ಝೋಜಿಲಾ ಪಾಸು ಇಲ್ಲಿ ಬರೋವಂಥದ್ದು, ನಂತರ ಝಾನ್ಸ್ಕರ್ ರೇಂಜ್. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಇದೊಂದು ನಾರ್ತ್ ಟು ಸೌತ್ ಫಾರ್ಮೇಷನ್ ಕೇಳಿದ್ರು ಕಾರಾಕೋರಮು, ಲಡಾಖು, ಝೋಜಿಲಾ, ಓಕೆ, ಇದರ ಮಧ್ಯೆ ಪೀರ್ ಪಂಜಾಲು ಬರುತ್ತೆ ಆ್ಯಕ್ಚುಲಿ, ನಂತರ ಇಲ್ಲಿ ಝಾನ್ಸ್ಕರ್, ಈ ಒಂದು ಆರ್ಡರಲ್ಲಿದೆ ಅಂತ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಗ್ರೇಟ್ ಹಿಮಾಲಯಾಸ್ ಏನಿದೆ, ಗ್ರೇಟ್ ಹಿಮಾಲಯಾಸ್ ನೆಕ್ಸ್ಟ್ ನೋಡ್ತೀವಿ, ಬಟ್ ಇದು ಟ್ರಾನ್ಸ್ ಹಿಮಾಲಯಾಸು. ಫುಲ್ಲು ಹಿಮಾಲಯಾಸ್ ಏನಿದೆ ಅದರ ಮೇಲಿರುವಂಥದ್ದೇ ಟ್ರಾನ್ಸ್ ಹಿಮಾಲಯಾಸು. ಆ ಟ್ರಾನ್ಸ್ ಹಿಮಾಲಯಾಸಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಕಾರಾಕೋರಮು, ಲಡಾಖು, ಝೋಜಿಲಾ, ಝಾನ್ಸ್ಕರ್ ಈಗ ನೋಡಿದ್ವಿ. ಸೊ ಈಗ ಈ ಹಿಮಾಲಯಾಸ್ ಏನಿದೆ, ಈ ಹಿಮಾಲಯಾಸ್ನ ನಾನು 3 ಭಾಗ ಮಾಡ್ತೀನಿ, ಗ್ರೇಟರ್ ಹಿಮಾಲಯಾಸ್, ಮಿಡಲ್ ಹಿಮಾಲಯಾಸ್, ಶಿವಾಲಿಕ್ಸ್, ಈ ಥರ. ಸೊ ಅದರಲ್ಲಿ ಗ್ರೇಟರ್ ಹಿಮಾಲಯಾಸ್ ಮೇಲ್ಗಡೆ ಒಂದು ಜಾಗ ನೆಲೆಸಿರೋ ಅಂಥದ್ದು, ಅದನ್ನು ಡ್ರಾಸ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿದೆ ಅಂತಂದರೆ ಈ ಜಾಗದಲ್ಲಿ ಇರೋವಂಥದ್ದು. ಇದು ಗ್ರೇಟರ್ ಹಿಮಾಲಯಾಸ್ ಆದರೆ, ಇದು ಕರಾಕೋರಮ್ ರೇಂಜ್ ಆದರೆ, ಇವೆರಡರ ಮಧ್ಯೆ ಇರೋವಂಥ ಜಾಗ ಡ್ರಾಸ್ ಅಂತ ಅಂತೀವಿ. ಓಕೆ, ಸೊ ಇನ್ನು ಇಟ್ ಲೈಸ್ ಬಿಟ್ವೀನ್ ದ ಶ್ರೀನಗರ್ ಆ್ಯಂಡ್ ಕಾರ್ಗಿಲ್ ನಿಯರ್ ಝೋಜಿಲಾ ಪಾಸ್, ಆಲ್ಮೋಸ್ಟ್ ನಿಯರ್ ಝೋಜಿಲಾ ಪಾಸ್ ಡ್ರಾಸ್ ಇರೋವಂಥದ್ದು. ಓಕೆ, ನೆಕ್ಸ್ಟು ನೋಡಿ. ಸೊ ಇವಾಗ ನಾವು ಹಿಮಾಲಯಾಸ್ನ ಫಸ್ಟು, ಇವಾಗ ಹಿಮಾಲಯಾಸ್ ಇಲ್ಲಿ 1, 2, 3 ಅಂತ ಮೆನ್ಷನ್ ಆಗಿರೋದು, ಬಟ್ ಅದರ ಮೇಲೆ ನಮಗೆ ಇಲ್ಲಿ ಪಾಸ್ ಆಗೋವಂಥದ್ದೇನು ಟ್ರಾನ್ಸ್ ಹಿಮಾಲಯಾಸು. ಟ್ರಾನ್ಸ್ ಹಿಮಾಲಯಾಸಲ್ಲಿ KL, ಝೋಜಿಲಾ, ಝಾನ್ಸ್ಕರ್ ನೋಡಿದ್ವಿ. ಓಕೆ, ಫೈನ್. ಈಗ ಇದು ಹಿಮಾಲಯಾಸ್ನ 3 ಭಾಗ ಮಾಡ್ತೀನಿ, ಆಯಿತಾ, 3 ರೇಂಜು. ಆ 3 ರೇಂಜು ಯಾವ ಥರ ಅಂತಂದರೆ, ಒಂದು ಗ್ರೇಟರ್ ಹಿಮಾಲಯಾಸ್ ಅಂತ ಹೇಳ್ತೀನಿ, ಫಸ್ಟ್ನೇದು ಇದು ಗ್ರೇಟರ್ ಹಿಮಾಲಯಾಸು. ಸೆಕೆಂಡು ಮಿಡಲ್ ಹಿಮಾಲಯಾಸ್ ಅಥವಾ ಲೆಸ್ಸರ್ ಹಿಮಾಲಯಾಸು. ನಂತರ 3ನೇದು ಔಟರ್ ಹಿಮಾಲಯಾಸು ಅಥವಾ ಶಿವಾಲಿಕ್ಸ್ ಅಂತ ಹೇಳ್ತೀನಿ.
ಫಸ್ಟ್ನೇ ಪಾಯಿಂಟು ಗ್ರೇಟರ್ ಹಿಮಾಲಯಾಸ್ ನೋಡೋದಾದರೆ ಇಟ್ ಈಸ್ ದ ಹೈಯೆಸ್ಟ್, ಅಂದರೆ ಪೀಕಲ್ಲಿರುತ್ತೆ ಆಯಿತಾ. ಹೈಯೆಸ್ಟು ಪೀಕು ಮೋಸ್ಟ್ ಕಂಟಿನ್ಯೂಸ್ ಮೌಂಟೇನ್ ರೇಂಜ್ ಆಫ್ ದ ವರ್ಲ್ಡ್. ಓಕೆ, ಸಾಲುಗಳು ಏನಿದೆ, ಈ ಸಾಲು ಎಲ್ಲೋ ಡಿಸ್ಕಂಟಿನ್ಯೂ ಆಗಿಲ್ಲ, ಕಂಟಿನ್ಯೂಸ್ ಇದೆ, ಎಲ್ಲೂ ಬ್ರೇಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಸಿಗೋವಂಥ ರಾಕ್ಸ್ ಬಂದು ನಮಗೆ ಕ್ರಿಸ್ಟಲಿನ್ ರಾಕ್ಸ್ ಅಥವಾ ಆ್ಯಂಟಸೈಟಿಕ್ ರಾಕ್ಸ್. ಈ ರಾಕ್ಸನ್ನು ನಮಗೆ ಸಿಲೆಬಸ್ಸಲ್ಲಿದೆ. ಸಿಲೆಬಸ್ಸಲ್ಲಿ ನಾವು ರಾಕ್ಸ್ ಅಂತ ಅಂದರೆ ಏನು ಅಂತ ನೋಡ್ತೀವಿ, ಅಲ್ಲಿ ನೀವು ಓದ್ಬೋದು, ಅರ್ಥ ಆಗುತ್ತೆ ಅವಾಗ. ಓಕೆ, ಬಟ್ ಇವಾಗ ನೀವು ಜಸ್ಟು ಮೆಮೊರಿಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಸಿಗೋವಂಥ ರಾಕ್ಸು ಕ್ರಿಸ್ಟಲಿನ್ ರಾಕ್ಸ್. ಓಕೆ, ಹ್ಯಾಸ್ ದ ಹೈಯೆಸ್ಟ್ ಪೀಕ್ಸ್ ಆಫ್ ದ ವರ್ಲ್ಡ್ ಯಾವುದು? ಮೌಂಟ್ ಎವರೆಸ್ಟು, ಕಾಂಚನಜುಂಗ, ಮಕಾಲು, ಧೌಲಾಗಿರಿ, ಮನ್ಸಾಲು, ಅನ್ನಪೂರ್ಣ, ನಂದಾದೇವಿ, ಕಾಮೇತು, ಗುರ್ಲಾ, ಮಂದಾಟ. ಓಕೆ, ಸೊ ಇವೆಲ್ಲ ಎಲ್ಲಿ ಕಂಡುಬರೋ ಅಂಥ ಪೀಕ್ಸ್ಗಳು ಅಂತ ಅಂದರೆ ಗ್ರೇಟರ್ ಹಿಮಾಲಯಾಸಲ್ಲಿ ಇರೋವಂಥದ್ದು. ಓಕೆ, ಫೈನ್. ನೆಕ್ಸ್ಟು ನೋಡಿ ಮಿಡಲ್ ಅಥವಾ ಲೆಸ್ಸರ್ ಹಿಮಾಲಯಾಸ್. ಓಕೆ, ಸೊ ಅದೂ ಸಹ ಏನು ಡಿಸ್ಕಂಟಿನ್ಯೂಸ್ ಇರೋವಂಥದ್ದು. ಗ್ರೇಟರ್ ಹಿಮಾಲಯಾಸು ಕಂಟಿನ್ಯೂಸ್ ಆಗಿ ಹೀಗಿತ್ತು. ಓಕೆ, ಬಟ್ ಮಿಡಲ್ ಅಥವಾ ಲೆಸ್ಸರ್ ಹಿಮಾಲಯಾಸ್ ಏನಿದೆ ಅದು ಡಿಸ್ಕಂಟಿನ್ಯೂಸ್ ಇದೆ. ಯಾವ ರೀತಿ ಇದೆ ಅಂತ ಅಂದರೆ ನೋಡಿ, ಇಲ್ಲೊಂದು ರೇಂಜು, ಇಲ್ಲೊಂದು ರೇಂಜು, ಇಲ್ಲೊಂದು ರೇಂಜು, ಇಲ್ಲೊಂದು ರೇಂಜು, ಇಲ್ಲೊಂದು ರೇಂಜು, ಇಲ್ಲೊಂದು ರೇಂಜ್, ಹೀಗೆ ಆಯಿತಾ. ಈ ಥರ ಡಿಸ್ಕಂಟಿನ್ಯೂ ಆಗಿರೋ ಅಂಥದ್ದು. ಇದರಲ್ಲಿ ಕಂಡುಬರುವಂಥ 6 ಇಂಪಾರ್ಟೆಂಟು ಏನು ರೇಂಜಸ್ನ ನೋಡೋದಾದರೆ, ಒಂದು ಫಸ್ಟ್ನೇದು ಪೀರ್ ಪಂಜಾಲ್. ಓಕೆ, ಪೀರ್ ಪಂಜಾಲು ನಾನು ಟ್ರಾನ್ಸ್ ಹಿಮಾಲಯಾಸಲ್ಲೂ ಹೇಳಿದ್ದೆ, ಬಿಕಾಸ್ ಸಮ್ ಪಾರ್ಟ್ ಏನಾಗುತ್ತೆ ಟ್ರಾನ್ಸ್ ಹಿಮಾಲಯಾಸಲ್ಲೂ ಕೂಡ್ಕೊಂಡಿರುತ್ತೆ, ಅದಕ್ಕೋಸ್ಕರ. ಬಟ್ ಮೋಸ್ಟ್ ರೇಂಜ್ ಏನಿದೆ ಇದು ಪೀರ್ ಪಂಜಾಲ್, ಮಿಡಲ್ ಅಥವಾ ಲೆಸ್ಸರ್ ಹಿಮಾಲಯಾಸಲ್ಲಿ ಬರುತ್ತೆ. ಓಕೆ, ನಂತರ ನೋಡಿ ಪೀರ್ ಪಂಜಾಲು ಧೌಲಾಧರ್ ಸೆಕೆಂಡು ಇಲ್ಲಿ ಹೋಗುವಂಥದ್ದು, ನಾಗತಿಬ್ಬ, ಮುಸೌರಿ, ಕುಮಾವ್ ಹಿಲ್ಸು, ಮಹಾಭಾರತ್ ಅಥವಾ ನೇಪಾಳ ಆಯಿತಾ. ಸೊ ಈ ರೇಂಜಸ್ಗಳು ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಮಿಡಲ್ ಹಿಮಾಲಯಸ್ ಅಥವಾ ಲೆಸ್ಸರ್ ಹಿಮಾಲಯಸ್. ನೆಕ್ಸ್ಟ್ ನೋಡಿ ಔಟರ್ ಹಿಮಾಲಯಾಸ್ ಅಂತ ಹೇಳ್ತಾರೆ, ಅಥವಾ ಅದನ್ನು ಶಿವಾಲಿಕ್ಸ್ ಅಂತ ಹೇಳ್ತಾರೆ. ಇದು ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಆಲ್ಮೋಸ್ಟು ಹಿಮಾಲಯಾಸ್ ಫುಟ್ ಹಿಲ್ಸಲ್ಲಿ ಸಣ್ಣ ಪುಟ್ಟ ಏನು ಬೆಟ್ಟ ಗುಡ್ಡಗಳಿರುತ್ತಲ್ಲ, ಈ ಥರ ನೋಡಿ, ಇದು ದೊಡ್ಡ ಹಿಮಾಲಯನ್ ರೇಂಜಸ್ ಹೋದರೆ ಇಲ್ಲಿ ಸಣ್ಣ ಪುಟ್ಟ ಏನು ಹಿಮಾಲಯನ್ ರೇಂಜಸ್ ಅದೋಗಿರುತ್ತೆ ಕೆಳಗಡೆ ಫುಟ್ ಹಿಲ್ಸಲ್ಲಿ. ಅಂಥ ಒಂದು ಅಪ್ಲಿಫ್ಮೆಂಟ್ ಆಫ್ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್ನ ನಾವು ಶಿವಾಲಿಕ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಫ್ಲೂವಿಯಲ್ ಇನ್ ಒರಿಜಿನ್, ಅಂದರೆ ಅಲುವಿಯಲ್ ಫ್ಯಾನ್ಸ್ ಇರುತ್ತೆ. ಕೋಸ್ಟ್ ಡೆಪಾಸಿಟ್ಸ್ ಬ್ರಾಟ್ ಬೈ ದ ಹಿಮಾಲಯನ್ ರಿವರ್ಸ್ ಏನಾಗುತ್ತೆ, ಇದೊಂದು ಬೆಟ್ಟ ಇಲ್ಲಿಂದ ಹರ್ಕೊಂಬರೋವಂಥ ಸಂದರ್ಭದಲ್ಲಿ ಒಂದಷ್ಟು ಮಣ್ಣಿನ ಕಂಟೆಂಟ್ ಇರ್ಬೋದು. ಓಕೆ, ಅಥವಾ ಏನು ಫಲವತ್ತತೆಗೆ ಬೇಕಾದಂಥ ಇಂಪಾರ್ಟೆಂಟ್ ಮಿನರಲ್ಸ್ ಇರ್ಬೋದು, ಅವನ್ನೆಲ್ಲ ಎಳ್ಕೊಂಬರುತ್ತೆ. ಹಾಗೆ ಇಲ್ಲಿ ಫುಟ್ ಹಿಲ್ಸಲ್ಲಿ ಇರೋವಂಥ ಈ ಶಿವಾಲಿಕ್ಸ್ ಹತ್ರ ಈ ಒಂದು ಅಲುವಿಯಲ್ ಡೆಪಾಸಿಟು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಕ್ಲೋಸರ್ ಟು ಗ್ರೇಟರ್ ಹಿಮಾಲಯಾಸ್ ಇನ್ ನೇಪಾಲ್ ಡಿಸಪಿಯರ್ ಆಫ್ಟರ್ ದ ರಿವರ್ ಗಂಡಕ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಗಂಡಕ್ ನದಿ ಇದೆ, ಆ ಗಂಡಕ್ ನದಿ ನಂತರ ಶಿವಾಲಿಕ್ಸು ಡಿಸಪಿಯರ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಫೈನ್. ಅದನ್ನು ನಾವಿಲ್ಲಿ ನೋಡ್ಬೋದು, ಇಲ್ಲಿ ಬಂದಾಗ ಕಂಪ್ಲೀಟ್ ಡಿಸಪಿಯರ್ ಆಗುತ್ತೆ. ಫೈನ್. ಸೊ ಇವಾಗ ನಿಮ್ಗೆ ಗೊತ್ತಾಯಿತು. ಸಿಂಪಲಾಗಿ ಅವನು ಕೇಳ್ಬೋದು, ಕರಾಕೋರಂ ರೇಂಜು ಯಾವ ಹಿಮಾಲಯನ್ ಪಾರ್ಟಲ್ಲಿದೆ? ಏನು ಟ್ರಾನ್ಸ್ ಹಿಮಾಲಯನ್ಸ್, ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ, ಶಿವಾಲಿಕ್ಸು. ಏನು ಆನ್ಸರ್ ಆಗುತ್ತೆ? ಟ್ರಾನ್ಸ್ ಹಿಮಾಲಯಸು. ಅದೇ ರೀತಿ ಕರಾಕೋರಮ್ಮು, ಲಡಾಖ್, ಝೋಜಿಲಾ, ಜಾಸ್ಕರ್ ಇವೆಲ್ಲ ಯಾವುದೋ ಟ್ರಾನ್ಸ್ ಹಿಮಾಲಯಾಸ್ ಬರುತ್ತೆ. ಗ್ರೇಟರ್ ಹಿಮಾಲಯಸು ಕಂಟಿನ್ಯೂಸ್ ಇರೋವಂಥದ್ದು. ಮಿಡಲ್ ಹಿಮಾಲಯಾಸಲ್ಲಿ ಯಾವುದಾದ್ರು ಬರುತ್ತೆ ಅಂತಂದ್ವಿ, ಇಲ್ಲಿ ನೋಡಿದ್ರಲ್ಲ, ಪೀರ್ ಪಂಜಾಲು, ಧೌಲಾಧರು, ನಾಗ್ತಿಬ್ಬ, ಮಸೂರಿ, ಕುಮಾವ್ ಹಿಲ್ಸು, ಮಹಾಭಾರತ್. ನಂತರ ಶಿವಾಲಿಕ್ಸು. ಓಕೆ, ಫೈನ್. ಇಲ್ಲಿ ಇಂಪಾರ್ಟೆಂಟ್
ಅಗೇನ್ ಇದನ್ನು ಪಾಯಿಂಟ್ ರಿವಿಷನ್ ನೋಡೋದಾದರೆ ಗ್ರೇಟರ್ ಹಿಮಾಲಯಸ್ ಹೈಯೆಸ್ಟ್ ಮೌಂಟೇನ್ ಮೋಸ್ಟ್ ಕಂಟಿನ್ಯೂಸ್ ಮೌಂಟೇನ್ ರೇಂಜು ಆ್ಯಂಡಸೈಟಿಕ್ ರಾಕ್ಸ್ ಇರುತ್ತೆ. ಇನ್ನು ಹೈಯೆಸ್ಟ್ ಪೀಕ್ಸು ಇಲ್ಲೇ ಕಂಡುಬರೋದು. ಇನ್ನು ಮಿಡಲ್ ಹಿಮಾಲಯಾಸು ಡಿಸ್ಕಂಟಿನ್ಯೂಸು ಇಲ್ಲಿ ಕಂಡುಬರುವಂಥ ರೇಂಜಸ್ಸು. ಶಿವಾಲಿಕ್ಸು ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಸಲ್ಲಿ ಕಂಡುಬರುತ್ತೆ. ಅಲ್ವಿಯಲ್ ಡೆಪಾಸಿಟ್ ನೋಡ್ಬೋದು. ಓಕೆ, ಫೈನ್. ನೆಕ್ಸ್ಟು ನೋಡಿ, ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಹಿಮಾಲಯಾಸ್ ಅಂತ ಹೇಳ್ತಾರೆ. ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಹಿಮಾಲಯಾಸ್ನ ನೋಡೋದಾದರೆ, ಇವಾಗೇನು ಹಿಮಾಲಯಾಸ್ನ ನಾನು ಇಲ್ಲಿ ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ, ನಂತರ ಶಿವಾಲಿಕ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ಹೀಗೆ ರೇಂಜಸ್ ನಾನು ಹಾರಿಸಾಂಟಲಿ ಹೋಗೋ ಬದಲು ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಭಾಗ ಮಾಡ್ತಾಯಿದ್ದೀನಿ. ಇಷ್ಟು ರೀಜನ್ ಏನಿದೆ ಇದು ವೆಸ್ಟರ್ನ್ ಹಿಮಾಲಯಾಸು, ಇಷ್ಟು ರೀಜನ್ನು ಈಸ್ಟರ್ನ್ ಹಿಮಾಲಯಾಸು. ಓಕೆ, ಈ ಥರ ಭಾಗ ಮಾಡೋದಾದರೆ, ಸಿ ಇಂಡಿಯನ್ ಪ್ಲೇಟ್ ಫಸ್ಟ್ ಕೊಲೈಡ್ ಅಟ್ ಇಟ್ಸ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಟು ದ ಯುರೇಷಿಯನ್ ಪ್ಲೇಟ್ ಅಂತ ಹೇಳ್ತಾರೆ. ಸೊ ನಾನು ಆಗಲೇ ಏನಂತ ಹೇಳಿದೆ, ಇಲ್ಲಿ ಲೊರೇಷಿಯಾ ಅಂತ ಇತ್ತು ಅಲ್ವಾ. ಸೊ ಇದನ್ನು ಯುರೇಷಿಯನ್ ಪ್ಲೇಟ್ ಅಂತ ಅಂದ್ಕೊಳ್ಳಿ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ. ಕಾಂಟಿನೆಂಟ್ ಡ್ರಿಫ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇವಾಗ ಇಂಡಿಯಾ ಏನಿತ್ತು ಹೀಗೆ ಮೂಮೆಂಟ್ ಆಗ್ತಾ ಬಂತು, ಇಲ್ಲಿ ಕೊಲೈಡ್ ಆಗುತ್ತೆ. ಓಕೆ, ಹೀಗೆ ಕೊಲೈಡ್ ಆಗುವಂಥ ಸಮಯದಲ್ಲಿ ಅವ್ರು ಏನಂತ ಹೇಳ್ತಾ ಇದ್ದಾರೆ, ನಾರ್ತ್ ವೆಸ್ಟ್ ಪಾರ್ಟು ಫಸ್ಟ್ ಕೊಲೈಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಿ ಈ ಒಂದು ಇಮೇಜ್ ನೋಡ್ಬೋದು, ಹೀಗೆ ನೋಡಿ, ಈ ಪಾರ್ಟ್ ಏನಿದೆ ಇದು ಫಸ್ಟ್ ಕೊಲೈಡ್ ಆಗುತ್ತೆ, ಆಮೇಲೆ ಈ ಪಾರ್ಟು ಕೊಲೈಡ್ ಆಗೋದು ಅಂತ. ಬಿಕಾಸ್ ಇದು ಹೀಗಿದೆ. ಸೊ ಇಲ್ಲಿ ನಾರ್ತ್ ವೆಸ್ಟ್ ಪಾರ್ಟು ಫಸ್ಟು ಲೊರೇಷಿಯಾ ಅಥವಾ ಯುರೇಷಿಯನ್ ಪ್ಲೇಟಿಗೆ ಕೊಲೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ಈಸ್ಟರ್ನ್ ಪಾರ್ಟ್ ಸ್ಟಿಲ್ ನಾಟ್ ಕೊಲೈಡೆಡ್. ಓಕೆ, ಫಸ್ಟು ನಾರ್ತ್ ವೆಸ್ಟ್ ಪಾರ್ಟ್ ಕೊಲೈಡ್ ಆದಾಗ ಇನ್ನೂ ಈಸ್ಟರ್ನ್ ಪಾರ್ಟು ಕೊಲೈಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಂಡಿಯನ್ ಪ್ಲೇಟ್ ದೆನ್ ರೊಟೇಟೆಡ್ ಆ್ಯಂಟಿ ಕ್ಲಾಕ್ ವೈಸ್. ಇದು ಕ್ಲಾಕ್ ವೈಸು, ಇದು ಆ್ಯಂಟಿ ಕ್ಲಾಕ್ ವೈಸು. ಅರ್ಥ ಏನು, ಫಸ್ಟು ನೋಡಿ, ಇದೋಗಿ ಓಕೆ, ಇದೋಗಿ ಹೀಗೆ ಯುರೇಷಿಯನ್ ಪ್ಲೇಟು ಆಯಿತಾ. ಈ ಪ್ಲೇಟಿಗೆ ಏನಾಯಿತು, ಟಕ್ಕರ್ ಹೊಡೀತು ಆಯಿತಾ, ಕೊಲೈಡ್ ಆಯಿತು. ಒಡೆದಾದ ನಂತರ ಇದು ಹೀಗೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾಯಿದೆ. ಸೊ ದಟ್ ಈಸ್ಟರ್ನ್ ಪಾರ್ಟನ್ನು ಹೋಗ್ಬಿಟ್ಟು ಇಲ್ಲಿ ಟಕ್ಕರ್ ಹೊಡಿಬೇಕು. ಓಕೆ, ನಾರ್ತ್ ವೆಸ್ಟರ್ನ್ ಪಾರ್ಟ್ ಹ್ಯಾಸ್ ಹಿಂಜ್ ಕೊಲಿಷನ್ ಆಫ್ ಈಸ್ಟರ್ನ್ ಎಡ್ಜ್. ಈಗ ಟಿಲ್ಟ್ ಆದಾಗ ಏನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆದಾಗ ಏನಾಯಿತು, ಈಸ್ಟರ್ನ್ ಎಡ್ಜಿಗೆ ಕೊಲೈಡ್ ಆಗುತ್ತೆ. ಬೋತ್ ದ ಪೋರ್ಷನ್ ಆರ್ ನೌ ಅಟ್ಯಾಚ್ ಟು ದ ಯುರೇಷಿಯನ್ ಪ್ಲೇಟು. ಈಗ ಈಸ್ಟರ್ನ್ ಪಾರ್ಟು ವೆಸ್ಟರ್ನ್ ಪಾರ್ಟು ಎರಡೂ ರೊಟೇಟ್ ಆಗಿ ಹೋಗಿ ಕಚ್ಕೊಳ್ತು ಯಾವುದು, ಯುರೇಷಿಯನ್ ಪ್ಲೇಟಿಗೆ. ಇಂಡಿಯನ್ ಪ್ಲೇಟ್ ಅಗೇನ್ ರೊಟೇಟ್ ಆ್ಯಂಟಿ ಕ್ಲಾಕ್ ವೈಸ್. ಈಗ ಕಚ್ಕೊಂಡಿರೋಂಥ ಇಂಡಿಯನ್ ಪ್ಲೇಟ್ ಏನಾಯಿತು, ಫುಲ್ಲು ಆ್ಯಂಟಿ ಕ್ಲಾಕ್ ವೈಸ್ ಫುಲ್ ಈಗ ಇವಾಗ ಇದು ಇಂಡಿಯನ್ ಪ್ಲೇಟು, ಹೇಗೆ ಯುರೇಷಿಯನ್ ಪ್ಲೇಟು, ಇಂಡಿಯನ್ ಪ್ಲೇಟು ಈಗ ಹೋಗಿ ಈಗ ಕಚ್ಕೊಂಡಿದೆ. ಈಗ ಫುಲ್ಲು ಇಂಡಿಯಾ ಪ್ಲೇಟೇನೆ ರೊಟೇಟ್ ಆಗ್ತಾ ಇದೆ ಆಯಿತಾ. ನಾವು ಈಸ್ಟರ್ನ್ ಪಾರ್ಟ್ ಹ್ಯಾಸ್ ಇಂಜ್, ವೆಸ್ಟರ್ನ್ ಪಾರ್ಟ್ಸ್ ಗೆಟ್ಸ್ ಅವೇ ಫ್ರಮ್ ದ ಯುರೇಷಿಯನ್ ಪ್ಲೇಟ್ ಪಾರ್ಷಿಯಲಿ ಆ್ಯಂಟಿ ಕ್ಲಾಕ್ ವೈಸ್. ವೆಸ್ಟರ್ನ್ ಪೋರ್ಷನ್ ಮೂವ್ಸ್ ಸೌತ್ವರ್ಡ್. ಸಿಂಪಲ್ಲು, ಫೈನ್. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಲೋವರ್ ಲ್ಯಾಟಿಟ್ಯೂಡಲ್ಲಿದೆ, ಇದು ಹೈಯರ್ ಲ್ಯಾಟಿಟ್ಯೂಡಲ್ಲಿದೆ. ಓಕೆ, ಅರ್ಥ ಏನು, ನಮಗೆ ಈಕ್ವೆಟರ್ ಇಲ್ಲೆಲ್ಲೋ ಇದೆ ಅಲ್ವಾ. ಈಕ್ವೆಟರಿಂದ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನನಗೆ ಇಲ್ಲಿ ಪಾಸ್ ಆಗುತ್ತೆ ಅಲ್ವಾ. ಇದು ನಾರ್ತ್ ಸೈಡಲ್ಲಿರೋವಂಥದ್ದು. ಸೊ ಇದನ್ನು ನಾನು ಏನಂತ ಹೇಳ್ತೀನಿ, ಇದು ಲೋವರ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀನಿ, ಇದು ಹೈಯರ್ ಲ್ಯಾಟಿಟ್ಯೂಡ್. ಸೊ ಈ ವೆಸ್ಟರ್ನ್ ಹಿಮಾಲಯಾಸ್ ಆಲ್ಮೋಸ್ಟು ಹೈಯರ್ ಲ್ಯಾಟಿಟ್ಯೂಡಲ್ಲಿದೆ, ಈಸ್ಟರ್ನ್ ಹಿಮಾಲಯಾಸು ಆಲ್ಮೋಸ್ಟು ಇದು ಲೋವರ್ ಲ್ಯಾಟಿಟ್ಯೂಡ್ ಕೆಳಗಡೆ ಇರೋವಂಥದ್ದು ಅಂತ ಹೇಳೋದು. ಓಕೆ, ಸೊ ಆದ್ದರಿಂದ ಹೈಯರ್ ಲ್ಯಾಟಿಟ್ಯೂಡ್ ಕೋಲ್ಡರ್ ಅಂತ ಹೇಳ್ತಾನೆ, ನಂತರ ಲೋವರ್ ಲ್ಯಾಟಿಟ್ಯೂಡ್ ವಾರ್ಮರ್ ಜಸ್ಟ್ ಬಿಕಾಸ್ ನಿಯರ್ ಟು ಈಕ್ವೆಟರ್ ಅಂತ ಹೇಳ್ಬೋದು. ಓಕೆ, ನಂತರ ಇದು ಡ್ರೈಯರ್ ಜಾಸ್ತಿ ಇರುತ್ತೆ, ಇಲ್ಲಿ ವೆಟ್ಟರು ಮೇಯ್ನ್ಲಿ ಬಿಕಾಸ್ ಇಲ್ಲಿ ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸನ್ನು ಸಹ ಸಿಗುತ್ತೆ, ಅದರಿಂದ ಹೆಚ್ಚು ಮಳೆ ಆಗುತ್ತೆ. ಓಕೆ, ಸೊ ಈಸ್ಟರ್ನ್ ಹಿಮಾಲಯಾಸು ವೆಟ್ಟಿಯರ್ ಇರುತ್ತೆ ಅಂತ. ಇನ್ನು ಹೈಯೆಸ್ಟ್ ಪೀಕ್ಸ್ ಏನಿದೆ, ಇಲ್ಲಿ ಯಾವ್ಯಾವ ಪೀಕ್ಸ್ಗಳು ವೆಸ್ಟರ್ನ್ ಹಿಮಾಲಯಾಸ್ ನೋಡ್ಬೋದು ಅಂದರೆ K2,
ಗಾಡ್ವಿನ್ ಆಸ್ಟಿನ್, ಗಶರಮ್ ಬ್ರೂಮ್, ಮಷರ್ ಬ್ರೂಮ್ ಇವೆಲ್ಲ ನೋಡ್ಬೋದು. ಬಟ್ ಮೌಂಟ್ ಎವರೆಸ್ಟ್ ನೋಡಿ, ಹೈಯೆಸ್ಟ್ ಪೀಕು ಹೇಳೋನಲ್ಲ, ಹೈಯೆಸ್ಟ್ ಪೀಕ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈಸ್ಟರ್ನ್ ಹಿಮಾಲಯಾಸಲ್ಲಿ. ಎವರೆಸ್ಟು, ಮಕಾಲು, ಅನ್ನಪೂರ್ಣ, ಧೌಲಾಗಿರಿ, ಓಕೆ, ಟಾಪ್ 10ನಲ್ಲಿರೋ ಅಂಥ ಹೈಯೆಸ್ಟ್ ಪೀಕ್ಸ್ ಇವು. ಫೈನ್. ಇನ್ನು ಲಾರ್ಜರ್ ಎಕ್ಸ್ಟೆಂಟಲ್ಲಿ ನಾವೇನಾದರೂ ನೋಡೋದಾದರೆ ವೆಸ್ಟರ್ನ್ ಹಿಮಾಲಯಾಸು ಲೊಕೇಶನ್ ಬಂದು ಇಂಡಸ್ಸಿಂದ ಕಾಲಿ ನದಿವರೆಗೂ ಇರೋವಂಥದ್ದು. ಇನ್ನು ಕಾಲಿ ನದಿಯಿಂದ ಬ್ರಹ್ಮಪುತ್ರ ನದಿವರೆಗೂ ಈಸ್ಟರ್ನ್ ಹಿಮಾಲಯಾಸ್ ಅಂತ ಹೇಳ್ತೀವಿ. ಇದು ಎಲ್ಲೆಲ್ಲಿ ಕವರಪ್ ಆಗುತ್ತೆ ಅಂದರೆ ಜಮ್ಮು ಕಾಶ್ಮೀರ್, ಲಡಾಖು, ಹಿಮಾಚಲು, ಉತ್ತರಾಖಂಡು. ಈಸ್ಟರ್ನ್ ಹಿಮಾಲಯಾಸ್ ಬಂದು ನೇಪಾಳು, ಸಿಕ್ಕಿಮು, ನಾರ್ತ್ ಬೆಂಗಾಲು, ಭೂಟಾನು, ಅರುಣಾಚಲ್ ಪ್ರದೇಶ್. ಓಕೆ. ಇನ್ನು ಲ್ಯಾಟಿಟ್ಯೂಡ್ ನೋಡೋದಾದರೆ ಹೈಯರ್ ಲ್ಯಾಟಿಟ್ಯೂಡ್ಸು, ಇದು ಲೋವರ್ ಲ್ಯಾಟಿಟ್ಯೂಡ್. ಇನ್ನು ನಾರ್ತ್ ವೆಸ್ಟಿಂದ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ, ನಾರ್ತ್ ವೆಸ್ಟ್, ಇವಾಗ ಇದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು. ಸೊ ಈಗ ನಾರ್ತ್ ವೆಸ್ಟ್ ಈ ರೀಜನಿಂದ, ಓಕೆ, ಸೌತ್ ಈಸ್ಟ್ ಈ ರೀಜನ್ನು ಹಿಮಾಲಯಾಸು ಹೀಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಇದು ಹಾಗಲ್ಲ. ಈಸ್ಟರ್ನ್ ಹಿಮಾಲಯಾಸಲ್ಲಿ ಆಲ್ಮೋಸ್ಟು ಇನ್ಸ್ಟೆಡ್ ಆಫ್ ಈ ಒಂದು ಕರ್ವ್ ಇರಲ್ಲ, ಅಥವಾ ಈ ಒಂದು ಸ್ಲ್ಯಾಂಟ್ ಹೀಗೆ ಹೋಗಲ್ಲ, ಬದಲಿಗೆ ವೆಸ್ಟ್ ಟು ಈಸ್ಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ನೋಡಿ, ಇದು ಬ್ರಾಡರ್ ಇದೆ ಅಂತ ಹೇಳ್ತೀನಿ ಅಲ್ವಾ. ಸೊ ಸ್ಪ್ರೆಡ್ ಆಗಿರೋವಂಥ ಜಾಗನೂ ಜಾಸ್ತಿ ಇದೆ. 500 ಕಿಲೋಮೀಟರ್ಸ್ ಅಷ್ಟು ಸ್ಪೇಸ್ ಇದು ತೊಗೊಳುತ್ತೆ ಬ್ರಾಡರ್. ಬಟ್ ಇದು ನ್ಯಾರೋವರು 250 ಕಿಲೋಮೀಟರ್ಸ್ ಆಸ್ಪಾಸ್ ಅಷ್ಟೆ. ಇನ್ನು ಸ್ನೋಫಾಲು, ಹೆವಿ ಸ್ನೋಫಾಲ್, ಮೆನಿ ಗ್ಲೇಷಿಯರ್ಸ್ ಪ್ರೆಸೆಂಟ್ ಇದೆ. ಇಲ್ಲಿ ಲೆಸ್ ಸ್ನೋಫಾಲ್ ಬಿಕಾಸ್ ಇದೇನಾಯಿತು ಹೈಯರ್ ಲ್ಯಾಟಿಟ್ಯೂಡ್, ಇದು ಲೋಯರ್ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ. ಹೀಗೆ ಇಲ್ಲಿ ಹಿಮಾಲಯಾಸ್ ಬರೋದಲ್ವಾ, ನಾರ್ತ್ ವೆಸ್ಟ್ ಟು ಸೌತ್ ಈಸ್ಟು. ಸೊ ಇಲ್ಲಿ ಹೆವಿ ಸ್ನೋಫಾಲ್ ನೋಡ್ತೀವಿ, ಇಲ್ಲಿ ಲೆಸ್ ಸ್ನೋಫಾಲು, ಫ್ಯೂ ಗ್ಲೇಷಿಯರ್ಸ್ ನೋಡ್ತೀವಿ. ಇನ್ನು ಇಲ್ಲಿ ನದಿಗಳು ಯಾವ್ಯಾವ ಹರಿದು ಹೋಗುತ್ತೆ ಅಂದರೆ ಇಂಡಸ್, ಜೇಲಮ್, ಚೆನಾಬ್, ಸಟ್ಲಜ್ ಇವೆಲ್ಲ ಒರಿಜಿನೇಟ್ ಆಗೋದು. ಈಸ್ಟರ್ನ್ ಹಿಮಾಲಯಾಸ್ ಅದಲ್ಲಿ ತೀಸ್ತಾ, ಮಾನಸ್ಸು, ದಿಹಾಂಗು, ಸುಬಾನ್ಸಿರಿ ಇವನ್ನು ನೋಡ್ತೀವಿ. ಇನ್ನು ವೆಜಿಟೇಷನ್ನು ಕಾನಿಫೆರಸ್ಸು ಮತ್ತು ಆಲ್ಪೈನ್ ಫಾರೆಸ್ಟು. ಇಲ್ಲಿ ಡೆನ್ಸ್ ಟ್ರಾಪಿಕಲ್ ಫಾರೆಸ್ಟು. ಇಲ್ಲಿ ಲೆಸ್ ರೈನ್ಫಾಲು, ಮೋರ್ ಸ್ನೋ ಇರುತ್ತೆ. ಇಲ್ಲಿ ಹೆವಿ ರೈನ್ಫಾಲು ಬಿಕಾಸ್ ಆಫ್ ಮಾನ್ಸೂನು. ಓಕೆ. ಸಿಸ್ಮಿಕ್ ಆ್ಯಕ್ಟಿವಿಟಿ, ಇದನ್ನು ನಾವು ಕಾನ್ಸೆಪ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಅರ್ಥಕ್ವೇಕ್ಸ್ ಅಂದ್ರೇನು, ಸಿಸ್ಮಿಕ್ ಆ್ಯಕ್ಟಿವಿಟಿ ಅಂದ್ರೇನು, ಸಿಸ್ಮೋಗ್ರಫಿ ಅಂದ್ರೇನು. ಸೊ ಅವೆಲ್ಲ ನಾವು ಕಾನ್ಸೆಪ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ಆ ಒಂದು ಇಂಟೆನ್ಸಿಟಿ ಅಥವಾ ಒಂದು ಸಿಸ್ಮಿಕ್ ಅರ್ಥಕ್ವೇಕ್ ಏನು ಒಂದು ಆ ಒಂದು ನಂಬರ್ ಏನಿದೆ ಅದು ಮಾಡ್ರೇಟ್ ಟು ಹೈ ಆಗಿರುತ್ತೆ. ಇಲ್ಲಿ ವೆರಿ ಹೈ ಇರುತ್ತೆ. ಅಂದರೆ ನಾವು ಮೋಸ್ಟ್ಲಿ ಜಾಸ್ತಿ ಅರ್ಥಕ್ವೇಕ್ ಇಂಟೆನ್ಸಿಟಿ ಎಲ್ಲ ಈಸ್ಟರ್ನ್ ಹಿಮಾಲಯಾಸಲ್ಲಿ ನೋಡ್ಬೋದು. ಓಕೆ. ಟ್ರೈಬ್ಸು ಯಾವ್ಯಾವು ಅಂತ ನೋಡೋದಾದರೆ ಗುಜ್ಜರ್ಸು, ಬಕರ್ವಾಲ್ಸು, ಗದ್ದೀಸು ಇವರೆಲ್ಲ ಟ್ರೈಬ್ಗಳು ನಾವು ವೆಸ್ಟರ್ನ್ ಹಿಮಾಲಯಾಸಲ್ಲಿ ನೋಡ್ಬೋದು. ಇನ್ನು ಮೋಂಪಾಸು, ನೀಶೀಸು, ಲೇಪ್ಚಾಸು, ಬುಟಿಯಾಸು ಇವ್ರನ್ನೆಲ್ಲ ನಾವು ಈಸ್ಟರ್ನ್ ಹಿಮಾಲಯಾಸಲ್ಲಿ ನೋಡ್ಬೋದು. ಎಸ್ಪೆಷಲಿ ಮೋನ್ಪಾಸ್, ನಿಶೀಸು ಇವರೆಲ್ಲ ಅರುಣಾಚಲ್ ಪ್ರದೇಶು, ಲೇಪ್ಚಾವ್ಸ್ ಬಂದು ಸಿಕ್ಕಿಮಲ್ಲಿ, ಇನ್ನು ಬುಟಿಯಾಸ್ ಬಂದು ಆಲ್ಮೋಸ್ಟ್ ನಿಯರ್ ಟು ಭೂಟಾನ್ ಆ್ಯಂಡ್ ಆಲ್ ನಾವು ಇದನ್ನು ನೋಡ್ಬೋದು. ಇನ್ನು ಮೇಜರ್ ಪೀಕ್ಸ್ ಬಂದು ನಂಗಾ ಪರ್ಬತ್ತು, ನುನ್ಕೂನ್, ಕಾಮೆತು, ಕೇಟು. ಇಲ್ಲಿ ಎವರೆಸ್ಟ್, ನಾಮ್ಚಾ ಬರ್ವಾ, ಕಾಂಗ್ಟೋ. ಓಕೆ, ನೆನ್ಪಿಟ್ಕೋಬೇಕು. ನಂಗಾ ಪರ್ಬತ್ತಿಂದ ನಾಮ್ಚಾ ಬರ್ವಾವರೆಗೂ ಹಿಮಾಲಯ ಸ್ಟ್ರೆಚ್ ಆಗಿರೋವಂಥದ್ದು. ಇನ್ನು ಪಾಸಸ್ನ ನೋಡೋದಾದರೆ ಝೋಜಿಲಾ, ಬನಿಹಾಲ್, ಶಿಪ್ಕಿಲಾ, ಬರಲಾಚಲ, ಇನ್ನು ನಾಥುಲಾ, ಜಲೇಪ್ಲಾ, ದಿಪುಲ್ ಪಾಸು ಇವೆಲ್ಲ ಈಸ್ಟರ್ನ್ ಹಿಮಾಲಯಸಲ್ಲಿರೋವಂಥದ್ದು. ಓಕೆ. ಸೊ ನಂತರ ಹಿಮಾಲಯಾಸ್ನ 5 ಥರ ನದಿಗಳ ಆಧಾರದ ಮೇಲೆ, ಹರಿಯೋ ನದಿಗಳ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ಬೋದು. ಒಂದು, ಇಂಡಸ್ ನದಿಯಿಂದ ಸಟ್ಲಜ್ ನದಿವರೆಗೂ, ಆಯಿತಾ. ಇಂಡಸ್ ನದಿಯಿಂದ ಸಟ್ಲಜ್ ನದಿವರೆಗೂ ಹರಿಯೋ ಅಂಥ ಹಿಮಾಲಯಾಸ್ನ ನಾವು ಕಾಶ್ಮೀರ್ ಹಿಮಾಲಯಾಸ್ ಅಂತ ಹೇಳ್ತೀವಿ. ಓಕೆ. ನಂತರ ಸಟ್ಲಜ್ಜಿಂದ ಕಾಳಿ ನದಿವರೆಗೂ ಹರಿಯೋ ಇದನ್ನು ನಾವು ಕುಮಾವ್ ಹಿಮಾಲಯಾಸ್ ಅಂತ ಹೇಳ್ತೀವಿ. ಇದು ಎಕ್ಸಾಮಲ್ಲಿ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಓಕೆ. ಕಾಳಿ ನದಿಯಿಂದ ಕೋಸಿ ನದಿವರೆಗೂ ಹರಿಯೋವಂಥ ಹಿಮಾಲಯಾಸ್ ಏನಿದೆ ಇದು ನೇಪಾಲ್ ಹಿಮಾಲಯಾಸ್ ಅಂತ ಹೇಳ್ತೀವಿ. ನಂತರ ಕೋಸಿಯಿಂದ ತೀಸ್ತಾವರೆಗೂ ಏನು ಹರಿಯುತ್ತಲ್ಲ ಇದರ ಮಧ್ಯೆ ಇರೋವಂಥ ಹಿಮಾಲಯಾಸ್ನ ನಾವು ಸಿಕ್ಕಿಮ್ ಅಂತ ಹೇಳ್ತೀವಿ. ಇನ್ನು
ತೀಸ್ತಾಯಿಂದ ದಿಹಾಂಗ್ ಇದರ ಮಧ್ಯೆ ಇರೋವಂಥ ಹಿಮಾಲಯನ್ ರೇಂಜಸ್ನ ನಾವು ಅಸ್ಸಾಂ ಹಿಮಾಲಯಾಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಇಂಡಸ್ ಟು ಸಟ್ಲೆಜ್, ಸಟ್ಲೆಜ್ ಟು ಕಾಲಿ, ಕಾಲಿ ಟು ಕೋಸಿ, ಕೋಸಿ ಟು ತೀಸ್ತಾ, ತೀಸ್ತಾ ಟು ದಿಹಾಂಗ್. ಫೈನ್. ಓಕೆ, ಸಾಕು, ಇಲ್ಲಿಗೆ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಫೈನ್.